ಎಲ್ಲರಿಗೂ ನಮಸ್ಕಾರ. ಕಲ್ಯಾಣ ಕರ್ನಾಟಕ ರಾಷ್ಟ್ರೀಯ ಸಾಹಿತ್ಯೋತ್ಸವ 2ನೇ ಗೋಷ್ಠಿಯ ಕನ್ನಡ ಕಥೆಗಳ ಹೊಸ ಅಭಿವ್ಯಕ್ತಿ ಕ್ರಮಗಳ ಕುರಿತು ಮಾತಾಡೋಕಂತ ಹೇಳಿ 4 ಜನ ವೇದಿಕೆಯಲ್ಲಿದ್ದೀವಿ. ನಾನು ವೈಯಕ್ತಿಕವಾಗಿ ಕಥೆಗಾರ ಅಲ್ಲ, ಕಥೆಯ ಓದುಗ ಆಗಿರೋ ಕಾರಣಕ್ಕಾಗಿ ನಾನು ಈ 3 ಕಥೆಗಳ ಎದುರುಗಡೆಗೆ ನಾನು ಕೂತು ಆ ಕಥೆಗಳು ಏನ್ ಮಾತಾಡ್ತವೆ, ಏನ್ ಮಾತಾಡಿದವೆ, ಮತ್ತೆ ಯಾಕೆ ಕೆಲವು ಸಂಗತಿಗಳನ್ನ ಮಾತಾಡ್ತಾ ಇದ್ದಾವೆ, ಕೆಲವನ್ನ ಬಿಟ್ಟಿದ್ದಾವೆ, ಈ ಕುರಿತು ಒಂದಿಷ್ಟು ಮಾತುಕತೆಗಳನ್ನ ಈ ವೇದಿಕೆಯಲ್ಲಿ ಚರ್ಚೆ ಮಾಡೋಣ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಕನ್ನಡ ಕಥಾ ಸಾಹಿತ್ಯ ಪರಂಪರೆಯನ್ನ ಗಮನಿಸಿದ್ರೆ ಸುಮಾರು 1 ಶತಮಾನಕ್ಕಿಂತನೂ ವಿಸ್ತಾರವಾದ ಅದರ ಹರಿವು ಇರುವುದನ್ನ ಗಮನಿಸ್ತೀವಿ. ನಾನು ಅದನ್ನ ಮಾಸ್ತಿ ಅವರಿಂದ ಈ ವೇದಿಕೆಯಲ್ಲಿರುವ ಮುದಿರಾಜ್ ಬಾಣದವರೆಗೆ ಅದು ವಿಸ್ತಾರ ಆಗಿದೆ. ನಾನು ಸುಮ್ಮನೆ ಈ ಗಡಿ ರೇಖೆಯನ್ನು ಇಲ್ಲಿವರೆಗೆ ಮಾತ್ರ ಗುರುತಿಸ್ತೀನಿ, ಇದು ಕೊನೆಯಲ್ಲ, ನನ್ನ ಸ್ಥಿತಿಯೊಳಗಡೆ ಇರುವ ಸದ್ಯದ ವರ್ತಮಾನ. ಹಾಗಾಗಿ ಮಾಸ್ತಿಯಿಂದ ಮುದಿರಾಜ್ ಬಾಣದವರೆಗೆ ಒಟ್ಟು ಕನ್ನಡದ ಕಥೆಯ ಅನ್ನ ಗಮನಿಸಿದ್ರೆ ಅನೇಕ ಪಲ್ಲಟಗಳು ಆಗಿರೋದನ್ನ ನಾವು ಗಮನಿಸ್ತಾ ಬರ್ತೀವಿ. ಮುಖ್ಯವಾಗಿ ವಸ್ತುವಿನ ದೃಷ್ಟಿಯಿಂದ ಈ ಪಲ್ಲಟಗಳು ಹೆಚ್ಚು ನಡೆದಿರೋದನ್ನ ನಾವು ಪ್ರಧಾನವಾಗಿ ನೋಡ್ತೀವಿ. ಬೇರೆ ಬೇರೆ ಕಾರಣಗಳು ಇದಾವೆ, ಬಟ್ ಕಥೆಗಳ ವಸ್ತು ವಿಷಯದ ವಿದ್ಯಮಾನಗಳು ಹೆಚ್ಚು ಪಲ್ಲಟಕ್ಕೆ ಒಳಗಾಗಿರೋದು. ಮುಖ್ಯವಾಗಿ ಈ ಪಲ್ಲಟಗಳು ದಲಿತ ಸಾಹಿತ್ಯದ ನಂತರದಲ್ಲಿ ದೊಡ್ಡ ಸ್ವರೂಪದಲ್ಲಿ ಆದವು. ಅದಕ್ಕಿಂತ ಮೊದಲು ಮಾಸ್ತಿಯವರು ಬರೆಯುವಾಗ ನವೋದಯ ಕಾಲದ ಸಾಹಿತ್ಯದ ಆಶಯಗಳನ್ನ ಅವರು ಕಥೆಯ ಮೂಲಕ ಅಭಿವ್ಯಕ್ತಿ ಮಾಡಿದ್ರು. ಪ್ರಗತಿಶೀಲರು ಬಂದಾಗ ಪ್ರಗತಿಶೀಲ ಸಾಹಿತ್ಯದ ಕೆಲವು ಧೋರಣೆಗಳಿದಾವಲ್ಲ, ಅವುಗಳು ಕಥೆಯ ವಸ್ತುವನ್ನ ನಿರ್ವಹಣೆ ಮಾಡಿದ್ವು. ನವ್ಯಕ್ಕೆ ಬಂದಾಗ ನವ್ಯರದೇ ಒಂದು ಕ್ರಮ ಇತ್ತು, ಅದು ಪಾಶ್ಚಾತ್ಯ ಮಾಡರ್ನಿಟಿ ಮತ್ತು ವ್ಯಕ್ತಿನಿಷ್ಠ ಸಮಾಜದ ನಿರೂಪಣೆಗಳೇ ನವ್ಯದ ಕಥೆಗಳ ವಸ್ತು ಮುಖವಾಹಿನಿಯಾಗಿ ಬಂತು. ದಲಿತ ಬಂಡಾಯ ಬಂದಾಗ ಮುಖ್ಯವಾಗಿ ಅಭಿವ್ಯಕ್ತಿ, ದಲಿತ ಅನುಭವ ಮತ್ತು ಬಂಡಾಯದ ಅನುಭವಗಳು ಕಥೆಯ ವಸ್ತು ಮುಖ್ಯವಾಗಿ ಬಂತು. ಆದರೆ 1990ರ ನಂತರ ಇದೆಯಲ್ಲ, ಇದು ಚಳುವಳಿಗಳ ಗೈರು ಹಾಜರಾತಿ ಅಂತ ನಾವು ಹೇಳ್ತೀವಿ ಮೇಲ್ನೋಟಕ್ಕೆ. ಬಟ್ ಒಬ್ಬ ಕಥೆಯ ಓದುಗನಾಗಿ ನನಗೇನಿದು ಚಳುವಳಿಯ ಗೈರು ಹಾಜರಾತಿ ಅಂತ ಅನ್ಸೋದಿಲ್ಲ. ನನಗೆ 1990ರ ಈಚಿನ ಕಥೆಗಳನ್ನ ಓದಿದಾಗ ತುಂಬಾ ಮುಖ್ಯವಾಗಿ ಕನ್ನಡ ಕಥೆಗಳು ಜಾಗತೀಕರಣದ ವಸ್ತುವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಒಳಗೆ ಮಾಡ್ಕೊಂಡಿರೋದನ್ನ, ಅದಕ್ಕೆ ಪ್ರತಿಕ್ರಿಯೆ ನೀಡಿರೋದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಇದೇ ವೇದಿಕೆಯಲ್ಲಿರುವಂತ ಅಮರೋಸ್ ನುಗುಡೋಣಿ ಸರ್ ಆ ಥರದ ಕಥೆಗಳನ್ನು ಬರೆದ್ರು. ವಸುಧೇಂದ್ರ ಅವರು, ಮಹಾಂತೇಶ್ ನವಲ್ಕಲ್ಲು, ಆಮೇಲೆ ಕಲಿಗನಾಥ್ ಗುಡದೂರು. ನನಗೆ ತುಂಬಾ ಮುಖ್ಯವಾಗಿ ಈ ತರದ ಜಾಗತೀಕರಣದ ವಸ್ತುವಿನ ಪ್ರತಿರೋಧ ಇದೆಯಲ್ಲ, ಇದು ನನಗೆ ಹೆಚ್ಚು ಕಂಡಿದ್ದು ಕಲ್ಯಾಣ ಕರ್ನಾಟಕದ ಕಥೆಗಾರರಲ್ಲೇ. ಯಾಕೆ ಅನ್ನೋದು ನಂದು ಪ್ರಶ್ನೆ. ಅದಕ್ಕೆ ಸರ್ ಮುಂದಿನ ಮಾತುಗಳಲ್ಲಿ ವಿಸ್ತಾರ ಮಾಡ್ತಾರೆ. ಇದು ಒಂದು ಜಾಗತೀಕರಣದ ಪಲ್ಲಟಗಳು. ಇನ್ನೊಂದು ಏನಂತಂದ್ರೆ ಮಹಿಳಾ ಅನುಭವಗಳು ಕೂಡ ಈ ಕಾಲದಲ್ಲಿ ಪಲ್ಲಟಕ್ಕಾದವು. ಅಂದ್ರೆ ಅಡುಗೆ ಮನೆ ಜಗತ್ತು, ಗ್ರಾಮೀಣ ಜಗತ್ತಿನಿಂದ ಮಹಿಳೆಯರು ಸಾರ್ವಜನಿಕ ಜಗತ್ತಿನ ಒಳಗಡೆಗೆ ಮತ್ತು ಉದ್ಯೋಗ ಜಗತ್ತಿನ ಒಳಗಡೆಗೆ ಆ ಪ್ರವೇಶವನ್ನ ಪಡೆದಾಗ ಅವರಿಗೆ ಅನೇಕ ಹೊಸ ಅನುಭವಗಳು ಬಂದು ಆ ತಲ್ಲಣಗಳನ್ನು ಕೂಡ ಹೊಸ ತಲೆಮಾರಿನ ಕಥೆಗಾರ್ತಿಯರು ಅಭಿವ್ಯಕ್ತಿಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಜಾಗತೀಕರಣ ಮತ್ತು ಮಹಿಳಾ ಅಭಿವ್ಯಕ್ತಿ ಮತ್ತು ಇನ್ನೊಂದು ಗಮನಿಸೋದಾದ್ರೆ ದಲಿತ ಅಭಿವ್ಯಕ್ತಿ ಕೂಡ. ದಲಿತ ಬಂಡಾಯ ಕಥೆಗಳು ಬರೆಯುವಾಗ ಗ್ರಾಮೀಣ ಜಗತ್ತಿನ ದಲಿತ ಸಂವೇದನೆಗಳನ್ನ ಬರಿತಾ ಇದ್ರು. ಬಟ್ ಈ ಕಾಲದ ಕಥೆಗಾರರು ಇದಲ್ಲ, ಮುಖ್ಯವಾಗಿ ನನಗೆ ನಟರಾಜ್ ಉಳಿಯಾರ್, ಗುರುಪ್ರಸಾದ್ ಕಂಟಲ್ಗೇರೆ, ಆಮೇಲೆ ಗೋವಿಂದರಾಜ್ ಕಲ್ಲೂರು, ಈ ತರದ ಕಥೆಗಾರರು ನಗರದ ದಲಿತ ಸಂವೇದನೆ ಅಂತ ಏನಿದೆಯಲ್ಲ, ಅದು ಹೊಸದಾಗಿ ಹುಟ್ಟಿ ಹಾಕ್ತಾ ಇರುವಂತ ಸಮಸ್ಯೆಗಳಿದಾವಲ್ಲ, ಅವುಗಳನ್ನ ಹೆಚ್ಚು
ಕೇಂದ್ರೀಕರಣವಾಗಿಟ್ಟುಕೊಂಡು ಅವರ ಕಥೆಯ ವಸ್ತುವನ್ನ ನಿರ್ವಹಣೆ ಮಾಡೋದನ್ನ ನಾವು ನೋಡ್ತಾ ಹೋಗ್ತೀವಿ. ಇದರ ಆಚೆಗೆ ಕರ್ನಾಟಕದ ಮೂಲದವರು ಕರ್ನಾಟಕದ ಹೊರಗಡೆ ಇದ್ದುಕೊಂಡು ಬರೆಯುವಂಥ ಕಥೆಗಾರರ ಅಭಿವ್ಯಕ್ತಿಗಳು ಇವತ್ತು ಬರ್ತಾ ಇದ್ದಾವೆ. ಅಂಥವ್ರು ಮುಖ್ಯವಾಗಿ ಗುರುಪ್ರಸಾದ್ ಕಾಗಿನೆಲ್ಲಿ ಅವರು ಆ ಹಿನ್ನೆಲೆಯಲ್ಲಿ ಬರೀತಿದ್ದಾರೆ. ಆಮೇಲೆ ಈವರೆಗೆ ಮನುಷ್ಯ ಅಂದ್ರೆ ಗಂಡು ಮತ್ತು ಹೆಣ್ಣು ಅನ್ನುವ ಮಿತಿ ಮಾತ್ರ ಇತ್ತು ನಮ್ಮಲ್ಲಿ. ಆದರೆ ಗಂಡು ಹೆಣ್ಣಿನ ಅನುಭವದ ಆಚೆಗೆ ಇನ್ನೊಂದು ಜಗತ್ತಿದೆ ಅಂತ ಹೇಳಿ ತೃತೀಯ ಲಿಂಗಿಗಳ ಸಮುದಾಯದ ಅನೇಕ ಅನುಭವಗಳು ಕೂಡ ನಮ್ಮ ಕಥೆಗಾರರು ಇವತ್ತು ಒಳಗೆ ಮಾಡ್ಕೊಂಡು ಅವುಗಳನ್ನ ತರ್ತಾ ಇದ್ದಾರೆ. ಇವತ್ತು ಕಾರ್ಪೊರೇಟ್ ಲೋಕದ ಕಥೆಗಳು ನಮಗೆ ಇದ್ದಿರ್ಲಿಲ್ಲ ಆ ವಸ್ತುವಿನ ನಿರ್ವಹಣೆ. ಅದು ಕಳೆದ 20 ವರ್ಷದಿಂದ ನಮ್ಮ ಕನ್ನಡ ಕತೆ ಒಳಗಡೆಗೆ ತುಂಬಾ ವಿಭಿನ್ನವಾಗಿ ಬರ್ತಾ ಇದೆ. ಹೀಗಾಗಿ ಕನ್ನಡ ಸಮಕಾಲೀನ ಕಥೆಗಳ ಅಭಿವ್ಯಕ್ತಿಯನ್ನ ವಸ್ತುಗಳನ್ನ ನೋಡಿದಾಗ ತುಂಬಾ ವೈವಿಧ್ಯಮಯವಾಗಿರೋದು ನಾವು ಗಮನಿಸ್ತಾ ಹೋಗ್ತೀವಿ. ಹೀಗಾಗಿ ಮೊದಲು ನಂದು ಒಂದು ಪ್ರಶ್ನೆ ನುಗುಡೋಣಿಯವ್ರ ಸರ್ ಮೂಲಕ ನಾನು ಆರಂಭ ಮಾಡ್ತೀನಿ. ನುಗುಡೋಣಿಯವರು ಸರ್ ಬರೆಯುವ ಕಾಲದ ಹೊತ್ತಿಗೆ ಕನ್ನಡದಲ್ಲಿ ಒಂದು ನಿರ್ದಿಷ್ಟ ಚಳುವಳಿ ಎನ್ನುವ ಹೆಸರು ಅದು ತೆರೆಗೆ ಸರಿತಾನೆ. ಚಳುವಳಿಯೇತರ ಕಾಲಘಟ್ಟದ ಲೇಖಕರು ಅಥವಾ ಕಥೆಗಾರರು ಅನ್ನುವುದನ್ನು ಗುರುತಿಸೋದಕ್ಕೆ ಶುರುವಾಗಿತ್ತು. ಒಬ್ಬ ಕಥೆಗಾರರಾಗಿ ಈಗ ಅದನ್ನು ನೀವು ಹೇಗೆ ಎದುರುಗೊಂಡ್ರಿ ಸರ್? ಅಂದ್ರೆ ಈಗ ನವ್ಯವನ್ನ ಬರೆಯುವಾಗ ನವ್ಯದ ಒಂದು ಆಶಯದ ಚೌಕಟ್ಟಿನ ಒಳಗಡೆಗೆ ನಿಮಗೆ ಕತೆ ಬರೆಯೋದು, ದಲಿತ ಅಂದಾಗ ಅದರ ಒಂದು ಚೌಕಟ್ಟಿನ ಒಳಗಡೆಗೆ ಕತೆ ಬರೆಯೋದು, ಹೀಗೆ ಚೌಕಟ್ಟಿಲ್ಲದೆ ಇರುವ ಕಾಲಘಟ್ಟದಲ್ಲಿ ನೀವು ಬರವಣಿಗೆಯನ್ನು ಆರಂಭ ಮಾಡಿದಾಗ ನಿಮಗೆ ಯಾವ ಸವಾಲುಗಳು ಎದುರಾದವು? ಅವುಗಳನ್ನ ನೀವೊಬ್ಬ ಕಥೆಗಾರರಾಗಿ ಹೇಗೆ ಅವುಗಳನ್ನ ಮೀರಿ ನೀವೊಬ್ಬ ಮುಖ್ಯ ಕನ್ನಡದ ಕಥೆಗಾರರಾಗಿ ಬೆಳೆದ್ರಿ ಅನ್ನೋದನ್ನ ನೀವು ಹೇಳಿ ಸರ್. ಎಲ್ಲರಿಗೂ ನಮಸ್ಕಾರಗಳು. ಈ ಒಟ್ಟೊಟ್ಟಿಗೆ 10-12 ಪ್ರಶ್ನೆಗಳನ್ನು ಕೇಳಿಬಿಟ್ರಿ ಅವರು. ಇರಲಿ, ನಾನು ಕತೆಗಳನ್ನು ಬರೆಯೋದಕ್ಕೆ ಆರಂಭ ಮಾಡಿದ್ದು 90ರ ದಶಕದಲ್ಲಿಯೇ. ಇವರು ಹೇಳಿದ ಹಾಗೆ ಆಗ ದಲಿತ ಬಂಡಾಯ ಅನ್ನುವ ಸಾಹಿತ್ಯಿಕ ಚಳುವಳಿ ಅದು ವಿರಮಿಸಿತ್ತು, ಅದರಲ್ಲಿ ಏನೂ ಅನುಮಾನಗಳಿಲ್ಲ. ಮತ್ತು ಅದರ ತಾತ್ವಿಕತೆ ಇದೆ ಅಲ್ವಾ. ದಲಿತ ಬಂಡಾಯ ಅಂತ ಅನ್ನೋದು ಕಾವ್ಯದಲ್ಲಿ ಸ್ವಲ್ಪ ಶಾರ್ಪ್ ಆಗಿ ಇತ್ತು. ಆ ಕಾಲದಲ್ಲಿ ಕಥೆಗಳು ದಲಿತ ಆಗಲಿ ಬಂಡಾಯದವರು ಬರೆದ್ರು. ಅಲ್ಲಿ ಒಂದು ಕಾಣಿಸ್ತಾ ಇರೋದು ಏನು ಅಂತಂದರೆ ಪ್ರತಿಭಟನೆ ಮಾತ್ರ ಇತ್ತು. ಆ ಪ್ರತಿಭಟನೆ ಒಂದೊಂದು ಸಲ ಸೂಕ್ಷ್ಮವಾಗಿರ್ತಿತ್ತು, ಒಂದೊಂದು ಸಲ ತುಂಬ ರಫ್ ಆಗಿ ಕೂಡ ಇರ್ತಿತ್ತು. ಹಾಗಾಗಿ ಆ ಪ್ರತಿರೋಧ ಇತ್ತು ಅಲ್ಲ, ಅದು ಪ್ರತಿಯೊಬ್ಬ ಮನುಷ್ಯನ ಮತ್ತು ಸಮಾಜದ ಬದುಕಿನ ಒಳಗಡೆ ಯಾವಾಗಲೂ ಅದು ಇದ್ದೇ ಇರುತ್ತೆ, ಪ್ರತಿರೋಧ ಅನ್ನೋದು. ಹಾಗಾಗಿ ನಾವು ಉದ್ದೇಶಪೂರ್ವಕವಾಗಿ ಆ ದಲಿತ ಬಂಡಾಯದ ಪ್ರತಿಭಟನೆಯನ್ನು ಬಿಡಬೇಕು ಅಂತ ಏನು ಬಿಟ್ಟಿಲ್ಲ. ಆದರೆ ಅದು ಒಂದು ಸೈದ್ಧಾಂತಿಕತೆ ನಮಗಿರಲಿಲ್ಲ. ಯಾಕೆ ಈ ಥರ ಕೊಡ್ಲಿ ಹಿಡ್ಕೊಂಡು ಯಾರನ್ನೂ ಒಡೆಯೋದು ಬಡಿಯೋದು ಮಾಡ್ಬೇಕು ಅನ್ನೋದು ಇರಲಿಲ್ಲ. ಮತ್ತು ಆ ಧೈರ್ಯ ನಮ್ಮ ಹತ್ರ ಇರಲಿಲ್ಲ, ಭಾಳ ಮುಖ್ಯವಾಗಿ. ಎದಕ್ಕೆ ಅಂತಂದ್ರೆ ನಾವು ಕಥೆಯಲ್ಲಿ ಒಂದು ಪಾತ್ರದಲ್ಲಿ ನಾವು ಯಾರನ್ನೂ ಹೋಗಿ ಓಡಿಸಿಬಿಡ್ಬೋದು, ಅದಲ್ಲ ಅದು ನಮ್ಮ ಕೈಲಾಗತ್ತ ಲೋಕದಲ್ಲಿ ಅಂತ ನಾವು ಕಥೆಗಾರರಾಗಿ ಯೋಚನೆ ಮಾಡಿದಾಗ ನಮಗೆ 108 ಶೋಷಣೆಗಳಾಗಲಿ ದಬ್ಬಾಳಿಕೆಗಳಾಗಲಿ ಬೇಕಾದಷ್ಟು ಮೈ ಮೇಲೆ ಇರುತ್ತೆ. ನಾವು ಅದನ್ನು ಹೇಗೆ ಎದುರಿಸ್ತೀವಿ ಅಂತನ್ನೋದು ಕಥೆಗಾರರು ಅದನ್ನು ಆಲೋಚನೆ ಮಾಡಿದಾಗ ನಾವು ಎದುರಿಸಿರುವ ಕ್ರಮ ಯಾವುದು ಅನ್ನೋದನ್ನು ಕುರಿತು ಮಾತ್ರ ನಾವು ಬರೆಯುವುದಕ್ಕೆ ಪ್ರಯತ್ನ ಪಟ್ಟಿವಿ. ಹಾಗಾಗಿ ಅಲ್ಲಿ ಕಡತಂದ ಸೈದ್ಧಾಂತಿಕತೆ ಇರಲಿಲ್ಲ. ನಾವು ನಮ್ಮ ಅಭಿವ್ಯಕ್ತಿಯನ್ನು ಹೇಗೆ ಮಾಡಿಕೊಳ್ಳಬೇಕು ಅಂತನ್ನೋದಕ್ಕೆ ನಾವು ಒಂದು ದಾರಿಯನ್ನು ಕಂಡುಕೊಂಡ ಪರಿಣಾಮವಾಗಿ ಈ ಫಾರ್ ಎಕ್ಸಾಂಪಲ್ ತಮ್ಮಂದದ ಕೇಡು ಭಾಳ ಜನ ಓದಿದ್ದೀರಿ. ಅಲ್ಲಿ
ಸಂಬಂಧದ ಕೇಡು ಗೌಡನಿಗೂ ಮತ್ತು ಆ ಆಳಿಗೂ ಒಂದು ಒಂದು ಥರ ಬಿಡಿಸಲಾರದ ಸಂಬಂಧ ಅದು. ಅದು ಹಗ್ಗ ಹರಿಕೊಳ್ಳಕ್ಕೆ ಇಬ್ಬರಿಗೂ ತಯಾರಿಲ್ಲ. ಹಗ್ಗ ಹರಿದುಕೊಳ್ಳುವುದಕ್ಕೆ ಇಬ್ಬರಿಗೂ ತಯಾರಿ ಇಲ್ಲ ಅಂದಾಗ ಅವರಿಬ್ಬರೂ ಒದ್ದಾಡ್ತಾರೆ. ಅದ್ರ ಒಬ್ರಿಗೊಬ್ರು ಪ್ರತಿರೋಧವನ್ನು ಅವರು ಮಾನಸಿಕವಾಗಿ ಮಾಡ್ತಾರೆ ಮತ್ತು ಕ್ರಿಯೆಯಲ್ಲಿಯೂ ಕೂಡ ಅದನ್ನು ತಂದುಕೊಳ್ತಾರೆ. ಹೀಗಾಗಿ ನಾನು ನನ್ನ ಕಥೆಗಳಲ್ಲಿ ಪ್ರತಿರೋಧದ ನೆಲೆಗಳನ್ನು ಕುರಿತು ಆಲೋಚನೆ ಮಾಡಿದ್ದೇನೆ. ಮತ್ತು ಕಥನ ಕ್ರಮ ಇದೆ ಅಲ್ವಾ, ಆ ಕಥನ ಕ್ರಮ ಅದು ಯಾಕೆ ನನಗೆ ಅಷ್ಟು ದೊಡ್ಡ ಕಥೆಗಳನ್ನು ಬರೆಯುವುದಕ್ಕೆ ಸಾಧ್ಯ ಆಯಿತು ಅಂದರೆ, ಹೈದರಾಬಾದ್ ಕರ್ನಾಟಕದ ಬದುಕನ್ನು ತಗೊಂಡಾಗ ಮತ್ತು ಆ ಬದುಕನ್ನು ನಿರ್ವಹಿಸುವುದಕ್ಕೆ ನಮಗೆ ಈ ಸಣ್ಣ ಹರವು, ಸಣ್ಣ ಪ್ಲಾಟ್ಫಾರ್ಮ್ ಆಗ್ತಾ ಇರಲಿಲ್ಲ ನನಗೆ. ಅದಕ್ಕಾಗಿ ಹೆಚ್ಚು ಕಡಿಮೆ ಅವು ಕಾದಂಬರಿಗಳ ರೀತಿಯಲ್ಲಿ ನಾನು ಬರೆಯುವುದಕ್ಕೆ ಪ್ರಯತ್ನ ಪಟ್ಟೆ. ಒಂದು. ಎರಡನೇ ಪ್ರಶ್ನೆ, ಈ ಸಂವೇದನೆ ಅಂತ ತಂದಿರಿ ಅಲ್ವಾ, ನೋಡಿ ಇದ್ರ ಬಗ್ಗೆ ನನಗೆ ತಕರಾರಿದೆ. ತಕರಾರು ಅಂತಂದ್ರೆ ಕೇಳಿದ್ರೆ, ವಿವರಗಳಿದ್ದ ಮಾತ್ರಕ್ಕೆ ಅದು ಸಂವೇದನೆ ಆಗತ್ತಾ, ಅಥವಾ ಅಲ್ಲಿ ಬರುವಂತಹ ಪಾತ್ರಗಳಲ್ಲಿ ಬಹಳ ಸೂಕ್ಷ್ಮತೆಯಿಂದ ವರ್ತಿಸಿದಾಗ ಅಥವಾ ಅಲ್ಲಿ ಕ್ರಿಯೆಯಲ್ಲಿ ತೊಡಗಿದಾಗ ಅದು ಸಂವೇದನೆ ಅಂತ ಅನ್ನಿಸ್ತದೋ, ಅಥವಾ ಭಾಷೆಯಲ್ಲಿ ಇದೆಯೋ ಅಂತ ಅನ್ನುವ ಪ್ರಶ್ನೆಯನ್ನು ಕಥೆಗಾರರು ಹಾಕಿಕೊಳ್ಬೇಕು. ಹಾಗಾಗಿ ಕನ್ನಡದ ಕಥೆಗಳಲ್ಲಿ ಸಂವೇದನೆ ಅಂತ ಅನ್ನೋದು, ಅದನ್ನು ನಾವು PhD ಹಾವಳಿಯಿಂದ ನಾವು ಆ ಪದವನ್ನು ತಗೊಂಡು ಎಲ್ಲ ಹುಡುಗರಿಗೆ ಈ ಸಂವೇದನೆ ಹುಡುಗರು ಮುಸ್ಲಿಮರದು, ದಲಿತರದು ಅಂತ ಬಂದಿದೆ ಹೊರತು, ಈ ತೆಹಮೀನಾ ದುರ್ರಾನಿ ಅಂತ ಒಬ್ಬರ ಪಾಕಿಸ್ತಾನದ ರೈಟರ್ಸ್ ಹೆಣ್ಮಗಳಿದ್ದಾಳೆ, ಆಕೆ 6ನೇ ಹೆಂಡತಿ ಅಂತ ಒಂದು ಕಾದಂಬರಿಯನ್ನು ಬರೆದಾಳ, ಓದಿದ್ದೀರಿ, ಅನುವಾದ ಮಾಡಿದ್ದಾರೆ. ಅದರಲ್ಲಿ ನಾನು ಒಂದು ಉದಾಹರಣೆ ಕೊಡ್ತೀನಿ. ಏನು ಅಂತ ಕೇಳಿದ್ರೆ, ಅವನು 6ನೆಯ ಗಂಡ ಏನು ಮಾಡ್ತಾನಂದ್ರೆ, ಆಕೆಗೆ ಚಿತ್ರಹಿಂಸೆ ಮಾಡುವುದರಲ್ಲಿ ಎತ್ತಿದ ಕೈ ಅವನದು. ಅಂದರೆ ಬಟ್ಟೆಯನ್ನು ಹಿಂಡಿ ಹೋಗದಂಗೆ ಒಗಿತಿರ್ತಾನೆ ಆ ಹೆಂಡ್ತಿಯನ್ನು. ಒಂದು ಸಲ ಆಕೆ ಯಾವುದಕ್ಕೂ ಅಂಜಲ್ಲ. ವಿಚಿತ್ರ ಅಂದರೆ ಅದು ಎಂಥ ಪ್ರತಿರೋಧ ಇರ್ಬೋದು ಆ ಮಹಿಳೆ ಹತ್ರ ಅಂದರೆ, ಅವನು ಯಾವ ಚಿತ್ರಹಿಂಸೆಗೂ ಅಂಜಲ್ಲ ಆಕೆ. ಕೊನೆಗೆ ಒಂದಿನ ಏನು ಮಾಡ್ತಾನಂದರೆ, ಆಕೆಯ ಇಡೀ ದೇಹದ ಮೇಲೆ ಒಂದು ಚೂರು ಬಟ್ಟೆ ಉಳಿಸದೆ ಬಟ್ಟೆ ಬಿಚ್ಚಿಸಿ ರೂಮ್ನಲ್ಲಿ ನಿಂದಿರಿಸ್ತಾನೆ ಅವನು. ನೆನಪಿರ್ಬೇಕು ಯಾರ ಓದಿದವರಿಗೆ. ನಿಂದಿರಿಸಿದಾಗ ಆಕೆ ಸೀರೆ ಕೊಡು ತುಂಬ ಒದರ್ತಾಳೆ, ಆದರೆ ಆಗಲ್ಲ. ಕಡೆಗೆ ಮನೆ ಕೆಲಸದಕ್ಕೆ ಬಾಗಿಲಿ ತೆರ್ಕೊಂಡು ಬಂದು ಆಕೆ ಸೀರೆ ಕೊಡ್ತಾಳೆ. ಸೀರೆ ಕೊಟ್ಟ ಮೇಲೆ ಸೀರೆ ಉಟ್ಕೊಂತಾಳಲ್ಲ, ಉಟ್ಕೊಂಡು 1 ವರ್ಷದ ತನಕ ಆಕೆ ನನ್ನ ಮೈ ಮೇಲೆ ಸೀರೆ ಇದೆಯಾ ಅಂತ ಮುಟ್ಟಿ ಮುಟ್ಟಿ ನೋಡ್ಕೊಂತಿರ್ತಾಳೆ. ಇದು ಸಂವೇದನೆ ಅಂತ ನಾನು ಕರೆಯೋದು. ಈ ಥರದ ಸಂವೇದನೆ ಕನ್ನಡ ಕಥೆಗಳಲ್ಲಿದ್ದರೆ ಅವುಗಳನ್ನು ನಾವು ಸಂವೇದನೆ ಅಂತ ಕರಿಬಹುದು. ಮತ್ತೆ ಆಮೇಲೆ ಎಲ್ರಿಗೂ ನಮಸ್ಕಾರ. ನಾನು ವೃತ್ತಿಯಿಂದ ಸರ್ವೇರ್ ಆಗಿ ಕೆಲಸ ಮಾಡೋದು. ಒಂದು ಕಾಲಘಟ್ಟದಲ್ಲಿ ಅಕಾಡೆಮಿಕ್ ವಲಯದವರಿಗೆ ಮಾತ್ರ ಸೀಮಿತವಾಗಿದ್ದ ಈ ಚರ್ಚೆ ಸಂವಾದಗಳು ಈಗ ಒಬ್ಬ ಸರ್ವೇರನ್ನು ಈ ವೇದಿಕೆಯಲ್ಲಿ ಕೂರಿಸಿರೋದು ತುಂಬ ಖುಷಿ. ಮತ್ತು ನನಗೆ ನಮ್ಮ ಇಲಾಖೆಯ ಬಗ್ಗೆ ನಾನು ಕೃತಜ್ಞತೆ ಇದ್ದೀನಿ, ಇಲಾಖೆ ಪರವಾಗಿ ತಮ್ಮೆಲ್ಲರಿಗೂ. ನನ್ನ ಕಥೆಯ ವಿಷಯ ವಸ್ತು ಬಗ್ಗೆ ಸರು ಮಾತಾಡು ಅಂದರು. ಸರ್ ಹೇಳಿದಾಗ ನಾನು ಇತ್ತೀಚೆಗೆ ಒಂದು ಸರ್ವೆ ನಂಬರ್ 97 ಅನ್ನೋ ಕಥಾ ಸಂಕಲನ ತಂದಿದ್ದೀನಿ. ಇದೇ ಕಥೆ ನೆಪವಾಗಿ ಇಟ್ಕೊಂಡು 1-2 ಮಾತು ಹೇಳೋದಾದರೆ, ಇದಕ್ಕಿಂತ ಮುಂಚೆ ಕಲ್ಲು ಹೂವಿನ ನೆರಳು ಅಂತ ನನ್ನ ಕಥಾ ಸಂಕಲನ ಬಂದಿತ್ತು. ಅದು ಒಂದು ಪ್ರಶಸ್ತಿಯನ್ನು ಪಡೆದಿತ್ತು. ಅದಕ್ಕೆ ತೀರ್ಪುಗಾರರು ನುಗಡೋಣಿ ಸರ್ ಆಗಿದ್ದರು. ಅವರು ಇಡೀ ಸಂಕಲನ ಓದಿ ನಿಮ್ಮ ವೃತ್ತಿ ಅನುಭವ ಇರೋದು ಯಾವ ಕಥೆಗಳು ಇಲ್ಲ ಅಂತ ನನಗೆ ಕೇಳಿದರು. ಸರ್ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ. ನಾನು ಹೇಳಿದ್ದೆ, ಸರ್ ಬರಿತಾ ಇದ್ದೀನಿ, ಅದು ನನಗಿನ್ನೂ ತೃಪ್ತಿ ಕೊಟ್ಟಿಲ್ಲ ಅಂತ.
ಒಂದಿನ ಏನಾಯಿತು ಅಂದರೆ, ನಾನು ನಮ್ಮ ಕಚೇರಿಗೆ ಹೋದಾಗ ಅಲ್ಲಿ ರೈತರು ತಮ್ಮ ಚಪ್ಪಲಿಯನ್ನು ನಮ್ಮ ಆಫೀಸ್ ಹೊರಗಡೆ ಮೆಟ್ಟಿಲು ಬಿಟ್ಟು ಬಂದಿದ್ದರು. ಅಂದರೆ ಸಾಮಾನ್ಯವಾಗಿ ನಾವು ದೇವಸ್ಥಾನದ ಹೊರಗಡೆ ಸ್ಲೀಪರನ್ನು ಬಿಟ್ಬಿಡೋದು ನೋಡಿದ್ವಿ. ನಮ್ಮ ಕಚೇರಿ ಹೊರಗಡೆ ಬಿಟ್ಟು ಹೋಗ್ತಿದ್ರು. ನಾನು ಅದನ್ನು ಫೋಟೋ ಕ್ಲಿಕ್ ಮಾಡ್ಕೊಂಡು ಇಟ್ಕೋತಿದ್ದೆ. ಅದು ಇವಾಗಲೂ ನನಗೆ ತುಂಬ ಕಾಡ್ತಾ ಇತ್ತು. ಆ ಕತೆ ಹುಟ್ಟಿಗೆ ಆ ಚಪ್ಪಲಿ ಕಾರಣ. ಮತ್ತು ಅದನ್ನು ಸರ್ ಕೇಳಿದ್ರು. ಅದು ನನಗೆ ಅನಿಸಿತ್ತು, ವೃತ್ತಿ ಜೀವನದ ಒಂದು ಕಥೆಯಾದರೂ ಕೊಡಬೇಕು ಅಂತ. ಅದು ಸರ್ವೆ ನಂಬರ್ 97 ಕಥೆ ಇತ್ತು. ಅದೇ ಕತೆ ಬುಕ್ಕರಮ್ಮ ಅವಾರ್ಡ್ ಪಡೀತು. ಆ ಕಾಕತಾಳೀಯ ಅನ್ನುವಂಗೆ ಸರ್ ಜೊತೆ ನಾನು ಬುಕ್ಕರಮ್ಮ ಸ್ಪರ್ಧೆಯಲ್ಲಿ ಇದ್ದೆ. ತುಂಬ ಹೆಮ್ಮೆ ಅನಿಸೋದೇನೆಂದರೆ, ನಾನು ಬಸಯ್ಯ ಮತ್ತು ಜೇನುಗೂಡು ಸರ್ ಕಥೆ ಓದಿ, ನಾನು ಹೈಸ್ಕೂಲಲ್ಲಿ ಓದಿ ಪಾಸಾಗಿ ಬಂದವನು. ಸರ್ ಹೇಳಿ ಆ ಕಥೆಯನ್ನು ಬರೆಸಿ ಅಥವಾ ಚರ್ಚೆ ಮಾಡಿ ನನ್ನಿಂದ ಬರೆಸಿದ್ರಲ್ಲ, ಅಂದರೆ ಕಥೆಯ ವಸ್ತು ಎಲ್ಲಿ ಹುಟ್ಟುತ್ತೆ ಅನ್ನೋದಕ್ಕೆ ನಾನು ಇದನ್ನು ತಮ್ಮ ಜೊತೆ ಹಂಚಿಕೊಂಡೆ. ಮತ್ತು ನನ್ನ ಬರವಣಿಗೆಗೆ ನಮ್ಮ ತಾಯಿಯವರು ತುಂಬ ಸಹಕಾರಿಯಾಗಿದ್ದಾರೆ. ಅಂದರೆ ಆ ಒಟ್ಟು ನನ್ನ ಬದುಕಿಗೆ ಮತ್ತು ಬರವಣಿಗೆ ಪ್ರೇರಣೆ ನಮ್ಮ ತಾಯಿ ಶೋಭಾ ಗುನ್ನಾಪುರ ಅಂತ. ಅವರು 9ನೇ ಕ್ಲಾಸ್ ಓದಿದ್ದಾರೆ. ಅವ್ರದ್ದು ಒಂದು ಕಥಾ ಸಂಕಲನ ಬಂದಿದೆ, ಭೂಮಿಯ ಋಣ ಅಂತ. ಅವ್ರ ಜೊತೆ ನಾನು ನನ್ನ ಬರವಣಿಗೆಯನ್ನು, ಸಣ್ಣ ಪುಟ್ಟ ತಿದ್ದುಪಡಿಯನ್ನು ಮೊದಲು ಓದಿಸೋದು ಅವರಿಗೆ ಒಂದು. ಇನ್ನೊಂದು, ನನಗೆ ವಿಷಯ ವಸ್ತುಗಳು ಯಾವುದ್ಯಾವುದೋ ಕಾಲಘಟ್ಟದ ಒಳೆದಿರುತ್ತೆ, ಅದು ಕಥೆಯಾಗಿ ರೂಪುಗೊಳ್ಳೋದು ಒಂದಿಷ್ಟು ದಿನ ಆದಮೇಲೆ ನಾನು ಅದನ್ನು ಬರಿತೀನಿ ಮತ್ತು ಗೆಳೆಯರಿಗೆ ಓದಿಸ್ತೀನಿ. ಅಲ್ಲಿಂದ ಅಭಿಪ್ರಾಯ ಪಟ್ಕೊಂಡು ನಾನು ಮತ್ತಷ್ಟು ಇಂಪ್ರೂವೈಸ್ ಮಾಡ್ಕೊತ ಹೋಗ್ತೀನಿ. ಅಷ್ಟು ಹೇಳ್ಬೋದು ಅನ್ಕೋತೀನಿ. ಮುದಿರಾಜ್ ಬಾಣದವರ ಕಥೆಗಳನ್ನು ಓದಿದಾಗ ಮುಖ್ಯವಾಗಿ ನನಗೆ ಗ್ರಾಮೀಣ ಜಗತ್ತಿನ ಅನುಭವಗಳ ನಿರೂಪಣೆ ಕಾಣುತ್ತೆ. ಅಂದರೆ ಈಗಾಗಲೇ ಕನ್ನಡದ ಕಥೆಯ ಆರಂಭದಿಂದನೂ ನಾವು ಗ್ರಾಮೀಣ ವಸ್ತುವನ್ನು ಕಥೆಗಳಲ್ಲಿ ತರೋದನ್ನು ನೋಡ್ತಾನೇ ಇದ್ದೀವಿ. ಬಟ್ ನನಗೆ ಮುಖ್ಯವಾಗಿ ಅನಿಸೋದೇನೆಂದರೆ, ಹಾಗೆ ತರುವಿಕೆಯಲ್ಲಿ ಏನು ಬದಲಾವಣೆ ಆಗಿದೆ ಅನ್ನೋದು ಒಬ್ಬ ಓದುಗನಾಗಿ ನನಗೆ ಮುಖ್ಯ. ಹಾಗಾಗಿ ಅವರ ಕಥೆಗಳನ್ನು ಗಮನಿಸಿದಾಗ ಗ್ರಾಮೀಣ ಸಮಾಜದ ಈ ಹೆಣ್ಣು ಮತ್ತು ಗಂಡುಗಳ ಸಂಬಂಧ ಇದೆಯಲ್ಲ, ಆ ಸಂಬಂಧಗಳಲ್ಲಿ ಆಗಿರುವ ಬದಲಾವಣೆ. ಮೊದಲು ಹಿಂದಿನ ಗ್ರಾಮೀಣ ಜಗತ್ತಿನ ಕಥೆಗಳು ಬಂದಾಗ ಹೆಣ್ಣು ಮತ್ತು ಗಂಡಿನ ಸಂಬಂಧಗಳಲ್ಲಿ ಒಂದು ನೈತಿಕತೆ, ಸಂಪ್ರದಾಯ, ಈ ಥರದ ಒಂದು ನಿರೂಪಣೆ ಇರ್ತಾ ಇತ್ತು. ಅದರ ಒಳಗಡೆಗೇನೆ ಪ್ರತಿಭಟನೆ, ಬಂಡಾಯ ಇರ್ತಾ ಇತ್ತು. ಆದರೆ ಈ ಕಾಲದ ಗ್ರಾಮೀಣ ಅನುಭವ ಇದೆಯಲ್ಲ, ಅದು ವಿಚಿತ್ರ. ಯಾರನ್ನ ಯಾರು ಪ್ರತಿರೋಧ ಮಾಡ್ತಾರೆ, ಯಾರನ್ನು ಯಾರು ವಿರೋಧಿಸ್ತಾರೆ ಅಂತ ಹೇಳಿನೇ ನಾವು ಗ್ರಾಮೀಣ ಜಗತ್ತನ್ನ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಮನೆಯ ಯಜಮಾನ ತನ್ನ ಹೆಂಡತಿಯನ್ನ ನಿಯಂತ್ರಿಸ್ತಾ ಇದ್ರೆ, ಹೆಂಡತಿ ಆದವಳು ಮಕ್ಕಳನ್ನು ನಿಯಂತ್ರಿಸ್ತಾಳೆ, ಅಣ್ಣ ಆದವಳು ತಂಗಿಯನ್ನ ನಿಯಂತ್ರಿಸ್ತಾಳೆ, ತಂಗಿ ಆದವಳು ಸ್ಕೂಲಲ್ಲಿ ತನ್ನ ಕ್ಲಾಸ್ಮೇಟನ್ನು ನಿಯಂತ್ರಣ ಮಾಡ್ತಿದ್ದಾಳೆ. ಹೀಗಾಗಿ ಈ ಪವರ್ ಹೈರಾರ್ಕಿ ಅನ್ನೋದು ಹೇಗೆ ಹಳ್ಳಿಯ ಜನಮಾನಸದಲ್ಲಿ ಅದು ಹೊಸ ಪಲ್ಲಟಿಗಳನ್ನ ಕ್ರಿಯೇಟ್ ಮಾಡಿದೆ ಅನ್ನೋದನ್ನ ಮುದಿರಾಜ್ ಬಾಣದ ಕಥೆಗಳಲ್ಲಿ ನೋಡ್ತಾ ಹೋಗ್ತೀವಿ. ಹೀಗಾಗಿ ಈ ಬದಲಾದ ಗ್ರಾಮೀಣ ಜಗತ್ತಿನ ಕಥೆಗಳನ್ನು ನೀವು ಕಟ್ಟುವಾಗ ನೀವು ಹೇಗೆ ಅವುಗಳನ್ನ ಕಥೆಯಾಗಿ ನಿರೂಪಿಸ್ತೀರಾ, ಅವುಗಳಿಗೆ ಹೇಗೆ ಒಂದು ಕಲಾತ್ಮಕತೆಯನ್ನು ಕೊಡ್ತೀರಾ ಅನ್ನೋದನ್ನ ಹೇಳ್ಬೋದು. ಮೊದಲಿಗೆ ಎಲ್ಲರಿಗೆ ನಮಸ್ಕಾರ. ಹಲೋ, ಎಲ್ಲರಿಗೆ ನಮಸ್ಕಾರ. ಸರ್ ಕೇಳಿದ್ರು, ಹಲೋ, ಎಲ್ರಿಗೆ ನಮಸ್ಕಾರ. ಇವತ್ತು ನಮ್ಮ ಗುರುಗಳಾದಂಥ ಅಂಬರೀಷ್ ನುಗುಳನ್ ಸರ್ ಮತ್ತು ನನ್ನ ಗೆಳೆಯ ಅನಿಲ್ ಗುನ್ನಾಪುರ್ ಜೊತೆಗೆ ಈ ವೇದಿಕೆ ಹಂಚ್ಕೊಳ್ಳೋಕ್ಕೆ ನನಗೆ ಭಾಳ ಖುಷಿ ಆಗ್ತಿದೆ. ಈಗ ಸರ್ ಹೇಳ್ದಂಗೆ, ಅಂದರೆ ನನ್ನ ಕಥೆಗಳಲ್ಲಿ ಹಳ್ಳಿಯ ಜೀವನ ಇದೆ, ಹಳ್ಳಿಯ ಅನುಭವದ ಕಥೆಗಳನ್ನ ತೊಗೊಂಡು ಬರ್ತಾ ಇದ್ದೀರಿ. ಅದರಲ್ಲಿ ಎಷ್ಟು ಬದಲಾವಣೆ ಮಾಡಿ ತೊಗೊಂಬರ್ತಾ ಇದ್ದೀರ ಅಂತಂದು ಸರ್ ಕ್ವಶನ್ ಕೇಳಿದರು. ನಾನು ಮೂಲತಃ ಒಬ್ಬ ಕೃಷಿ ಕುಟುಂಬದ ರೈತನ ಮಗನಾಗಿರೋದ್ರಿಂದ ನನ್ನ ಬಾಲ್ಯ, ಯೌವನ ಎಲ್ಲವನ್ನೂ ನಾನು ಹಳ್ಳಿಯಲ್ಲಿ ಕಳೆದಿದ್ದೀನಿ. ಇವತ್ತು ನಾನು ನೌಕರಿ ಬಂದು ನಗರದಲ್ಲಿ ಸೇರಿದ್ರೂ ಸಹ ತಿಂಗಳಲ್ಲಿ ಒಂದು 2-3 ಬಾರಿ ನಾವು ಹಳ್ಳಿಗೆ ಹೋಗ್ತೀವಿ, ಮಾಡ್ತೀವಿ. ಅಲ್ಲಿ ನಡೆದಂತಹ ಭಾಳಷ್ಟು ಘಟನೆಗಳು, ಕಥೆಗಳು ನನ್ನ
ಕತೆ ಬರೆಯೋದಕ್ಕೆ ಭಾಳಷ್ಟು ಪ್ರೇರಣೆ ಆಗಿವೆ. ಯಾಕಂದರೆ ನಮ್ಮ ಅಕ್ಕಪಕ್ಕದಲ್ಲಿ ನಡೀತಕ್ಕಂಥ, ಅಂದರೆ ನಮ್ಮ ಮನೆ ಪಕ್ಕದಲ್ಲಿ ಅಥವಾ ನಮ್ಮ ಊರಲ್ಲಿ ನಡೀತಕ್ಕಂಥ ಭಾಳಷ್ಟು ಘಟನೆಗಳು ನಮ್ಮ ಅತ್ತೆಯವ್ರ ಮೂಲಕ, ನಮ್ಮ ಮಿಸ್ಸಸ್ ಅವ್ರ ಮೂಲಕ, ನಮ್ಮ ಗೆಳೆಯರ ಮೂಲಕ ಅವೆಲ್ಲ ನನಗೆ ಗೊತ್ತಾಗ್ತವೆ. ಹಾಗಾಗಿ ಅದರ ಜೊತೆಗೆ ಮತ್ತು ನನ್ನ ಒಂದು ಬಾಲ್ಯದಲ್ಲಿ ಕಂಡಂತಹ ಕಹಿ ಅನುಭವಗಳಾಗಿರ್ಬೋದು, ಆ ಬಡತನ ಇರ್ಬೋದು, ಅವೆಲ್ಲ ಸೇರಿ ನನ್ನ ಕತೆಗಳು ಮಾಡಿದ್ದೇನೆ ಅಂತ ಹೇಳ್ಬೋದು. ಉದಾಹರಣೆಗೆ ನಾನು ಚಾನ್ಯ ಅಂತ ಕತೆ ಬರೆದೆ. ಆ ಚಾನ್ಯ ಅಂದರೆ ನನ್ನ ಜೀವನದ ಕತೆ ಜೊತೆಗೆ ಕೆಲವಷ್ಟು ಆ ಊರಲ್ಲಿ ನಡೆದಂತಹ ಕತೆಗಳು ಆ ಊರಲ್ಲಿ ನಡೆದಂತಹ ಸನ್ನಿವೇಶಗಳು ಅಥವಾ ವಿವರಗಳು ಸೇರಿಸಿ ಆ ಒಂದು ಕತೆ ಬರೆದೆ. ಈಗಿನ ಸಮಸ್ಯೆ ಏನಾಗ್ತಿದೆ ಅಂತಂದ್ರೆ ಸರ್, ನಾವು ಕತೆ ಬರಿತೀವಿ. ಅಂದರೆ ನನ್ನ ಮೊದಲ ಕಥಾ ಸಂಕಲನ ಬಂದಾಗ ನಾನು ಎಷ್ಟು ಕಷ್ಟ ಆಗಿದೆ ಅಂದರೆ, ಹೊಸದೇಂದ್ರ ಸರ್ ಅದಕ್ಕೆ ಮುನ್ನುಡಿ ಬರ್ಕೊಟ್ರು. ನನಗೆ ಭಾಳ ಖುಷಿ ಆಯ್ತು. ಅಂದರೆ ಹೈದರಾಬಾದ್ ಕರ್ನಾಟಕದ ಒಂದು ಕತೆಗಾರನ್ನ ಒಡೆದು ನಿನ್ನ ಕತೆಗಳು ಬಂದಿದ್ದಾವೆ ಅಂತ ಹೇಳಿದ್ರು. ಅದು ನನಗೆ ಅಂದರೆ ನಾನು ಅದು ಭಾಳ ಖುಷಿ ಆಯ್ತು ಸರ್ ಬರ್ಕೊಟ್ಟು. ಹಿಂಗೆ ಹೌದಾ, ಈ ಥರ ಇದ್ದಾವ ನನ್ನ ಕತೆಗಳು ಅಂತಂತಂದು. ಹಾಗಾಗಿ ನನ್ನ ಮ್ಯಾಕ್ಸಿಮಮ್ ನನ್ನ ಮೊದಲ ಕಥಾ ಸಂಕಲನ ನನ್ನ ಜೀವನದ, ಅಂದರೆ ನನ್ನ ಬಾಲ್ಯದ, ನನ್ನ ಒಂದು ಕುಟುಂಬದ ಮ್ಯಾಕ್ಸಿಮಮ್ ಕತೆಗಳು ಅಲ್ಲಿದ್ದಾವೆ. ಇತ್ತೀಚೆಗೆ ಎರಡನೇ ಅಂದರೆ ಅದಾದಮೇಲೆ ಏನು ಬರೆದಂತಹ ಕತೆಗಳು ಹಳ್ಳಿಯ ನಾನು ಕಂಡುಹಿಡಿದಂತಹ ಅಥವಾ ಕೇಳಿದಂತಹ ಕತೆಗಳು ನನ್ನ ಕತೆಗಳಲ್ಲಿದ್ದಾವೆ ಅಂತ ನಾನು ಹೇಳ್ಬೋದು. ಇತ್ತೀಚಿನ ಕನ್ನಡ ಕತೆಗಳನ್ನು ಗಮನಿಸಿದರೆ ಭಾಷೆ ಬಗ್ಗೆ ಅನೇಕ ಪ್ರಶ್ನೆಗಳು ಹೇಳ್ತಿದ್ದಾವೆ. ನಾನು ಸಂಗನಗೌಡ ಹಿರೇಗೌಡವರ ಮೊಡಚಿಗಳು ಓದಿದೆ, ಮತ್ತು ಅದನ್ನು ಓದಿ ಅನೇಕ ಜನ ನನಗೆ ಮಾತಾಡಿದ್ರು ಕೂಡ ಅದು ಅರ್ಥವೇ ಆಗೋದಿಲ್ಲ ಅಂತ. ಅಂದರೆ ಕತೆಗಳ ಭಾಷೆಯನ್ನು ಬಳಸುವಾಗ, ಈಗ ಗ್ರಾಮೀಣ ವಸ್ತು ಇದ್ದಾಗ ಅದಕ್ಕೆ ಗ್ರಾಮೀಣ ಭಾಷೆಯನ್ನು ಬಳಸೋದು, ಗ್ರಾಮೀಣ ಜಗತ್ತಿನ ಒಳಗಡೆನೆ ದಲಿತ ಅನುಭವಗಳನ್ನು ಹೇಳುವಾಗ ದಲಿತ ಭಾಷೆಯನ್ನು ಬಳಸೋದು, ಮಹಿಳಾ ಅನುಭವಗಳನ್ನು ಹೇಳುವಾಗ ಮಹಿಳಾ ಭಾಷೆಯನ್ನು ಬಳಸೋದು, ಆಮೇಲೆ ನಗರದಲ್ಲಿ ನಗರದ ಕತೆಗಳನ್ನು ಹೇಳುವಾಗ ಶಿಷ್ಟ ಭಾಷೆಗಳನ್ನು ಬಳಸೋದು. ಈ ಥರದ ವೈರುಧ್ಯಗಳನ್ನು ನಾವು ನೋಡ್ತೀವಿ. ಸಾಮಾನ್ಯವಾಗಿ ಈವರೆಗಿನ ಕನ್ನಡ ಕತೆಗಾರರು ಭಾಷೆಯನ್ನು ಬಳಸುವಾಗ ಒಂದು ಪಾತ್ರಗಳ ಸಂಭಾಷಣೆಯನ್ನು ಮಾಡುವಾಗ ಆಡು ಭಾಷೆಯನ್ನು ಬಳಸ್ತಾರೆ. ಇನ್ನುಳಿದ ಸಂದರ್ಭಗಳಲ್ಲಿ ಶಿಷ್ಟ ಭಾಷೆಯನ್ನು ಬಳಸಿರುವುದನ್ನು ನಾವು ನೋಡ್ತೀವಿ. ಹಾಗಾಗಿ ಈ ಭಾಷೆಯ ಬಳಕೆಯ ವಿಚಾರಕ್ಕಾಗಿ ಶಿಷ್ಟ ಭಾಷೆ ಮತ್ತು ಗ್ರಾಮ್ಯ ಭಾಷೆ ಈ ಭಿನ್ನತೆಯನ್ನು ನುಗ್ಡೋಣಿ ಸರ್ ಕತೆಗಳನ್ನು ನೋಡಿದಾಗ ನಾವು ಅವರು ಎರಡೂ ಬಳಸ್ತಾರೆ. ಹಾಗಾಗಿ ಈ ಭಾಷಾ ಬಳಕೆಯನ್ನು ಬಳಸುವಾಗ ಆಗ್ತಾ ಇರುವಂಥ ಸಮಸ್ಯೆಗಳೇನು, ಅವುಗಳನ್ನು ಒಬ್ಬ ಕತೆಗಾರರಾಗಿ ನೀವು ಹೇಗೆ ಪರಿಹಾರ ಮಾಡ್ಕೊಳ್ತೀರಾ ಸರ್? ಇದು ನಂದೊಬ್ಬಂದೇ ಪ್ರಶ್ನೆ ಅಲ್ಲ. ಒಟ್ಟ ಈ ಸಾಹಿತ್ಯದಲ್ಲಿ, ಅದು ಸಾಹಿತ್ಯದ ಯಾವುದೇ ಪ್ರಕಾರ ಇರಲಿ, ಭಾಷೆಯನ್ನು ಬಳಸುವಾಗ ಇವರು ಹೇಳಿದ ಹಾಗೆ ಮಾತುಗಳನ್ನು ಆಡು ಭಾಷೆಯಲ್ಲಿ ಬಳಸ್ತಾರೆ, ವಿವರಗಳನ್ನು ಗ್ರಾಂಥಿಕ ಭಾಷೆಯಲ್ಲಿ ಬಳಸ್ತಾರೆ. ಅದು ಓಕೆ. ಬಟ್ ಮಾದೇವನವರು ಬಂದ ಮೇಲೆ ಅವು ಎರಡು ಕಲಿಸಿ ಓದುವವು. ಎರಡು ಕಲಿಸಿ ಓದದ್ದನ್ನು ಬರೆಯುವುದಕ್ಕೆ ತುಂಬ ಪ್ರಯತ್ನ ಪಟ್ಟಿರುವ ಕತೆಗಾರರು ಸ್ವಲ್ಪ ಸೋಲನ್ನು ಅನುಭವಿಸಿರುವುದು ನಿಜ. ಯಾಕೆ ಅಂತ ಕೇಳಿದ್ರೆ, ಮಾದೇವ ಹೇಗೆ ಬಳಸಿದ ಅಂತ ಅನ್ನೋದ್ರ ಬಗ್ಗೆ ಯಾವ ಆಲೋಚನೆಯನ್ನು ಮಾಡಲಿಲ್ಲ ಕತೆಗಾರರು, ಅದರಲ್ಲಿ ಎಸ್ಪೆಷಲಿ ಆ ಕಡೆಯವರು ಮತ್ತು ಈಗ. ಆದರೆ ಆಡು ಮಾತನ್ನು ಸಾಹಿತ್ಯಿಕ ಭಾಷೆಯಾಗಿ ಪರಿವರ್ತನೆ ಮಾಡಿಕೊಂಡು ಮಾದೇವ ಬರಿತಾ ಇದ್ದರು. ಅದು ಯಾವುದೇ ಭಾಷೆ ಇರಲಿ, ಅದು ಸಾಹಿತ್ಯಿಕ ಲಯಕ್ಕೆ ತರದೆ ಹೋದರೆ ಅದು ಒಂದು ಶೈಲಿ ಆಗಕ್ಕ ಮತ್ತು ಸಂವೇದನೆ ಸೇರಿಕೊಳ್ಳುವುದಕ್ಕೆ ಸಾಧ್ಯನೇ ಆಗುವುದಿಲ್ಲ. ಹೀಗಾಗಿ ಭಾಷೆಯನ್ನು ಬಳಸುವ ಕಾಲಕ್ಕೆ ತುಂಬ
ಸೂಕ್ಷ್ಮವಾಗಿ ಕತೆಗಾರರು, ಅದು ಹೊಸ ಕತೆಗಾರರು ಆಲೋಚನೆ ಮಾಡ್ತಾ ಇದ್ದಾರಾ ಇಲ್ಲ ಅಂತ ಅನ್ನೋದ್ರ ಬಗ್ಗೆ ನನಗೆ ಕೆಲವು ಅನುಮಾನಗಳಿವೆ. ಆದರೆ ಇನ್ನೂ ಚೂರು ಬೇರೆ ಕಡೆ ಒಂದೆರಡು ಕಡೆ ಮಾತಾಡಿದ ಹಾಗೆ ನಾವು ಇರುವ ಪದಗಳನ್ನು ಬಳಸ್ತಾ ಇದ್ದೀವ. ನಮ್ಮಲ್ಲಿ ಕನ್ನಡ ಅಂತ ಕರೆಯುವ ಭಾಷೆಯ ಪದಗಳಿವೆ, ಅವುಗಳನ್ನು ನಾವು ಬಳಸುವುದು ಜಾಸ್ತಿ. ಆದರೆ ಅವುಗಳನ್ನು ಸೃಷ್ಟಿ ಮಾಡೋಕ್ಕೆ ಹೋಗಲ್ಲ. ಅದನ್ನು ಸಂವೇದನೆ ಅಂತ ಹೇಳಿದ್ರಲ್ಲ, ಅದು ಯಾಕೆ ಸೃಷ್ಟಿ ಮಾಡೋಕ್ಕಾಗಲ್ಲ ಅಂತಂದರೆ ಅಷ್ಟು ವ್ಯವಧಾನ ಕತೆಗಾರರಿಗೆ ಇಲ್ಲವೇ ಇಲ್ಲ. ಏನು ಅಂತ ಕೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಮಳೆ ಹೆಂಗೆ ಬರ್ತದೆ ಅಂತ ಕೇಳಿದರೆ ಪಟ 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 ಬರುತ್ತೆ. ಕಾಗೆ ಹೆಂಗ ಅಂದರೆ ಕಾಕ ಅಂತ ಹೋಗ್ತದೆ. ಇದು ಎಲ್ಲರೂ ಬರೀತಾರೆ ಇದನ್ನು. ಆದರೆ ನಿಜವಾಗಿಯೂ ನೀರು ಮಳೆ ಬರುವಾಗ ಅದು ಪಟ ಪಟ ಅಂತದೇನು, ಯಾವ ಯಾವ ಪ್ರದೇಶದಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಮಳೆ ಬೀಳುತ್ತೋ ಅದಕ್ಕೆ ಅದರದೇ ಆದ ಒಂದು ಶಬ್ದ ಇರುತ್ತೆ. ಅದನ್ನು ಕತೆಗಾರರು ಬರೆಯುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರ. ಈಗ ಎಷ್ಟೋ ಸಲ ಸಾಲಕ್ಕೆ ಮನೆಗಳಿರ್ತವೆ. ಸಾಲಕ್ಕೆ ಮನೆಗಳಿದ್ದಾಗ ನಾವು ಮನೆಗೆ ಕೂತ್ಕೊಂಡಿರ್ತೀವಿ, ಮನೆ ಗೇಟ್ ಶಬ್ದ ಆಗ್ತದೆ. ಶಬ್ದ ಆದಾಗ ಇದು ನಮ್ಮ ಮನೆಯ ಗೇಟಿನ ಶಬ್ದ ಅಲ್ಲ ಅಂತೀವಿ ನಾವು. ಅವರ ಮನೆಯ ಗೇಟಿನ ಶಬ್ದ ಬೇರೆ, ನಮ್ಮ ಮನೆ ಗೇಟಿನ ಶಬ್ದ ಬೇರೆ. ಆದರೆ ನಮ್ಮ ಮನೆಯ ಗೇಟು ತೆರೆಯುವಾಗ ಆಗುವ ಶಬ್ದವನ್ನು ಭಾಷೆಯಲ್ಲಿ ಬರೆಯೋಕ್ಕಾಗತ್ತಾ? ಅಥವಾ ಅವರ ಮನೆಯ ಗೇಟಿನ ಶಬ್ದ ಹೇಗಿದೆ, ನಮ್ಮ ಮನೆಯ ಗೇಟಿನ ಶಬ್ದ ಹೇಗಿದೆ? ಈ ಥರದ ಸೂಕ್ಷ್ಮ ಕೆಲವು ಕಡೆ ಮಾದೇವ ಪ್ರಯತ್ನ ಪಟ್ಟಿದ್ದಾನೆ. ದೇವನೂರು ಮಾದೇವ ಈ ಥರದ್ದು ಆಶ್ಚರ್ಯಕರ ಆಗುವ ಹಾಗೆ ಪ್ರಯತ್ನ ಪಟ್ಟಿದ್ದಾರೆ. ಆಮೇಲೆ ವಸ್ತುವಿನ ಕಡೆ ಗಮನ ಕೊಡ್ತಾರಲ್ಲ, ವಸ್ತುವಿನ ಕಡೆ ಗಮನ ಕೊಟ್ಟಾಗ ವಸ್ತುವನ್ನು ನಿರ್ವಹಿಸುವ ಭಾಷೆಯ ಕಡೆಗೆ ಕೂಡ ನಮ್ಮ ಹೊಸ ಕತೆಗಾರರು ಹೆಚ್ಚು ಗಮನ ಕೊಡಬೇಕು ಅಂತ ನನಗೆ ಇವತ್ತಿಗೂ ಅನಿಸಿದೆ. ಮತ್ತು ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಕೇಳಿದ್ರೆ, ನಾವು ಚಳುವಳಿಗಳು ವಿರಮಿಸಿದವು ಅಥವಾ ಹಿಂದೆ 4-5 ಚಳುವಳಿಗಳು ಹೋದವು ಅಂತ ಎಲ್ಲ ಹೇಳ್ತೀವಲ್ಲ, ನಿಜವಾಗಿಯೂ ಅವು ಒಂದು ರೀತಿಯ ಸಾಧನೆಯನ್ನು ಮಾಡಿವೆ ಕನ್ನಡದಲ್ಲಿ. ಯಾಕೆಂದರೆ ಕತೆ ಬರೆಯುವವರಿಗಾಗಲಿ ಸಾಹಿತ್ಯ ಬರೆಯುವವರಿಗಾಗಲಿ ಒಂದು ಸಿದ್ಧ ತಾತ್ವಿಕತೆಯನ್ನು ಅದು ರೆಡಿಮೇಡ್ ಆಗಿ ಕೊಡ್ತಾ ಇತ್ತು. ನಾವು ಆ ಚೌಕಟ್ಟಿನಲ್ಲಿ ನಮ್ಮ ವಸ್ತುವನ್ನು ಹಾಕ್ತಾ ಇದ್ವಿ. ಅದು ಇಲ್ಲದೆ ಹೋದಾಗ 90ರ ನಂತರ ನಾವು ಒಂದು ತಾತ್ವಿಕತೆಯನ್ನು ಹುಡುಕಿಕೊಳ್ಳುವುದು ಎಲ್ಲ ಕತೆಗಾರರಿಗೂ ಭಾಳ ಕಷ್ಟ ಆಗಿ ಹೋಯ್ತು. ಹೊಸ ಕತೆ ಅವಾಗ ತಮ್ಮ ಅನುಭವಗಳಿಗೆ ಅವರು ಬೆನ್ನತ್ತಿದ್ರು. ತಮಗೇನು ಅನುಭವ ಇದೆ ಅದನ್ನು ಅಲ್ಲಲ್ಲೇ ಒಂದು ಚೌಕಟ್ಟಿನಲ್ಲಿ ಕತೆಗಳನ್ನು ಮಾಡಿದರು. ಆದರೆ ಅದಕ್ಕೊಂದು ರಚನಾ ಕ್ರಮವನ್ನು ತಂದರೆ, ಅವರದೇ ಆದ ಕತೆಗೆ ಒಂದು ರಚನಾ ಮಾದರಿಯನ್ನು ಕಂಡುಕೊಂಡಿದ್ದಾರೆಯೇ ಅಂತ ಕೇಳಿದ್ರೆ ಭಾಳಷ್ಟು ಜನ ಕತೆಗಾರರಲ್ಲಿ ಇದು ಕಾಣೋದಿಲ್ಲ. ಆದರೆ ಎಲ್ಲರೂ ಹೇಳಲ್ಲ ನಾನು, ಕೆಲವು ಚೆನ್ನಾಗಿ ಬರೆದಿದ್ದಾರೆ. ಈಗ ಪದ್ಮನಾಭ್ ಶೇವ್ಕಾರ್ ಅಂತವರು ಮೊದಲ ಸಂಕಲನದಲ್ಲಿ ಅತ್ಯುತ್ತಮವಾದ ಕಥಾ ರಚನೆಗಳಿವೆ ಮತ್ತು ಸಂವೇದನೆಗಳು ಕೂಡ ಇವೆ. ಹಾಗಾಗಿ ಅವು ಓದಿದ ತಕ್ಷಣವೇ ನೆನಪಿಳಿತಾವೆ. ಇವತ್ತು ನಾನು ರಿಟೈರ್ಡ್ ಆದಮೇಲೆ ಒಂದು 20 ಮಂದಿ ಯುವ ಕತೆಗಾರ ಮುನ್ನುಡಿ ಬರೆದಿದ್ದೀನಿ. 20 ಮಂದಿ ಕತೆಗಾರರಿಗೆ ಮುನ್ನುಡಿ ಬರೆದ್ರು ನನಗೆ 10 ಕತೆಗಳು ನೆನಪಿಲ್ಲ. ಒಂದು 50-60 ಕತೆಗಳು. ಇದನ್ನು ನಾನು ಸಿನಿಕ್ಕಾಗಿ ನಾನು ಹೇಳ್ತಾ ಇಲ್ಲ, ನಾನು ನೆನಪು ಉಳಿಬೇಕಾದ್ರೆ ಬೇಕು. ಹಾಗೆ ಅಪ್ಪಣ್ಣ ಕೆ ಶಾಂತಿ ಆಕೆ ಕೆಲವು ಕತೆಗಳು ಬರೆದಿದ್ದಾಳೆ. ಎಷ್ಟು ಚೆನ್ನಾಗಿ ಅವರು ಕೆಲವು ಕತೆಗಳನ್ನು ನಿರ್ವಹಿಸಿದ್ದಾರೆ, ಎಲ್ಲರೂ ಅಂತಲ್ಲ. ಹಾಗೆ ಕೆಲವು ಮಂದಿ ಬರೀತಾರೆ, ಕೆಲವು ಮಂದಿ ಈ ಕಾರ್ಪೊರೇಟ್ ಜಗತ್ತಿನಿಂದ ಬರಿತಾ ಇದ್ದಾರೆ. ಕಾರ್ಪೊರೇಟ್ ಜಗತ್ತಿನನ್ನು ಬರಿತಾ ಇದ್ದಾರೆ ಅಂದರೆ ನಿಜವಾಗಿ ಅದನ್ನು ಸ್ವಾಗತ ಮಾಡಬೇಕು ನಾವು. ಅಲ್ಲಿರೋ ನೋಡಿ, ನಾವು ದಲಿತ ಬಂಡಾಯದಲ್ಲಿ ಏನು ನಾವು ಕರಿತಿದ್ವಿ, ಅದೇ ಕೆಲಸವನ್ನು ಇವ್ರು ಮಾಡ್ತಾ ಇದ್ದಾರೆ ಈಗ. ಯಾರು? ಕಾರ್ಪೊರೇಟ್ನರು ತಮ್ಮ ಬಾಸುಗಳ ವಿರುದ್ಧ ಅಲ್ಲಿ ಹೆಣ್ಣಿಗಾಗುವ
ಅನ್ಯಾಯದ ವಿರುದ್ಧ ಎಲ್ಲರೂ ನಿಜವಾಗಿಯೂ ಕಾರ್ಪೊರೇಟ್ನವರು ಕಥೆಗಳು ಇದೇ ವಸ್ತುವನ್ನು ಇಟ್ಕೊಂಡು ಬರಿತಾ ಇದ್ದಾರೆ. ಆದರೆ ಅದಕ್ಕೊಂದು ಸೈದ್ಧಾಂತಿಕತೆ ಅಥವಾ ಒಂದು ತಾತ್ವಿಕತೆಯನ್ನು ಎಲ್ಲರಿಗೂ ಕೊಡೋದಾಗ್ತಾ ಇಲ್ಲ. ಅದಕ್ಕಾಗಿ ಚಳುವಳಿ ಏನಿತ್ತಲ್ವ, ಚಳುವಳಿ ಅನ್ನೋದು ಒಂದು ತಾತ್ವಿಕತೆಯನ್ನು ಬರಹಗಾರರಿಗೆ ಕೊಟ್ಟರು ಕೂಡ ಆ ತಾತ್ವಿಕತೆಯಲ್ಲಿ 100 ಸ್ವರಗಳನ್ನು ಅವರು ಸ್ವಂತಿಕೆಯಾಗಿ ಕಥೆಗಳನ್ನು ಮಾಡಿಕೊಳ್ತಾ ಇದ್ರು. ಆದರೆ ಕಾರ್ಪೊರೇಟ್ನವರು ಅವರಿಗೆ ಚಳುವಳಿ ಇಲ್ಲದೇ ಇರೋದ್ರಿಂದ ಬಿಡಿ 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 ಬಿಡಿಯಾಗಿ ಬರಿತಾ ಇದ್ದಾರೆ. ಆದರೆ ಅವುಗಳನ್ನು ಯಾವ ತಾತ್ವಿಕ ಚೌಕಟ್ಟಿಗೆ ತಂದು ಒಂದು ಚಳುವಳಿ ಮಾಡಬೇಕು ಅನ್ನೋದು ಇವತ್ತಿಗೂ ಅವರಿಗೆ ಗೊತ್ತಾಗ್ತಾ ಇಲ್ಲ. ಬೀದಿಗೆ ಬರಬೇಕಾಗಿಲ್ಲ, ತಮ್ಮ ತಮ್ಮ ಕಥೆಗಳಲ್ಲಿಯೇ ಚಳುವಳಿಯನ್ನು ಶುರು ಮಾಡ್ಬೋದು. ಬಟ್ ಮಹಿಳೆಯರಿಗೆ ಏನು ಲಾಭ ಆಯಿತು ಅಂತ ಕೇಳಿದರೆ 90ರ ಈಚೆಗೆ ಸ್ತ್ರೀವಾದ ಅಂತ ಅನ್ನೋದು ಬಂತು. ಸ್ತ್ರೀವಾದ ಅಂತ ಅನ್ನೋದು ಕೂಡ ಒಂದು ತಾತ್ವಿಕ ಚೌಕಟ್ಟನ್ನು ಎಲ್ಲ ಯುವತಿಯರಿಗೆ ಸುಲಭವಾಗಿ ತಂದು ಕೊಟ್ಟಿತು ಅಂತ ನನಗನ್ನಿಸ್ತದೆ. ಬರೆಯುವವರು, ಸೂಕ್ಷ್ಮವಾಗಿ ಬರೆಯುವವರು ಆ ತಾತ್ವಿಕತೆಯನ್ನು ಬಳಸಿ ಬರಿತಾ ಇದ್ದಾರೆ. ಆದರೆ ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ. ಅವರು ಮಹಿಳೆಯಾಗಿದ್ದರೂ ಕೂಡ ಅವರ ಬರಹಗಳಲ್ಲಿ ಮಹಿಳಾ ಸಂವೇದನೆ ಮಾಯ ಆಗಿರುತ್ತೆ. ಇದು ಅಂದರೆ ಒಂದು ರೀತಿಯಲ್ಲಿ ನಮ್ಮ ಯುವಕರಿಗೆ ಚಳುವಳಿ ಇಲ್ಲದ ಈ ಕಾಲದಲ್ಲಿ ಅವರಿಗೆ ಒಂದು ತಾತ್ವಿಕತೆಯನ್ನು ಕಟ್ಟಿಕೊಳ್ಳುವುದಾಗಿಲ್ಲ. ಅದಕ್ಕಾಗಿ ವಿಮರ್ಶಕರಿಗೆ ಕೂಡ ಇದು ಸವಾಲಾಗಿದೆ. ಅಂದರೆ ಯಾವ ಯಾವ ವಿನ್ಯಾಸಗಳಲ್ಲಿ ಇವರು ಬರಿತಾ ಇದ್ದಾರೆ ಅಂದರೆ ಎಲ್ಲರೂ ಬೇರೆ ಬೇರೆ ವಿನ್ಯಾಸಗಳಲ್ಲಿ ಬರಿತಾ ಇದ್ದಾರೆ. ಎಷ್ಟು ವಿನ್ಯಾಸಗಳನ್ನಂತ ಆ ವಿಮರ್ಶಕರು ಗುರುತಿಸಬೇಕು, ಅದು ಸಮಸ್ಯೆ ಆಗ್ತಾ ಇದೆ. ಆದರೆ ಮಹಿಳೆಯರಲ್ಲಿ ಆ ಸ್ತ್ರೀವಾದ, ಅದರ ಬೇರೆ ಬೇರೆ ವಿನ್ಯಾಸಗಳನ್ನು ನಾವು ಇವತ್ತು ಅವರ ಕಾವ್ಯದಲ್ಲಿ ಗುರುತಿಸ್ಬೋದು, ಕಥೆಗಳಲ್ಲಿ ಗುರುತಿಸ್ಬೋದು. ಯುವಕರ ಕಥೆಗಳಲ್ಲಿ ಈ ಥರದ ಒಂದು ಸಮಸ್ಯೆ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅನಿಲ್ ಗುನ್ನಾಪುರ ಅವರ ಕತೆಗಳ ಭಾಷೆಯ ಬಗ್ಗೆ ನನಗೆ ಓದಿದಾಗ ಅನಿಸಿದ್ದು, ಅವರು ವಿಜಾಪುರ ಮೂಲದವರು, ಸದ್ಯ ಬಾಗಲಕೋಟೆಯಲ್ಲಿ ಸರ್ವೇರ ಕೆಲಸ ಮಾಡ್ತಿದ್ದಾರೆ. ಆದರೆ ನಾನು ಬಾಗಲಕೋಟೆ ಆಗಿರೋ ಒಂದು ಕಾರಣಕ್ಕಾಗಿ ಬಾಗಲಕೋಟೆ ಭಾಷೆ ಆ ಸಂಕಲನಗಳಲ್ಲಿ ಕಾಣಿಸ್ಲೇ ಇಲ್ಲ. ಅಂದರೆ ನನ್ನದು ಭಾಷೆ ಒಂದು ಸಂಕಲನದಲ್ಲಿ ಅರಿತದಲ್ಲ, ನಮ್ಮದೇ ಒಂದು ಪ್ರಾದೇಶಿಕ ಭಾಷೆ, ಅದರ ಸ್ವರೂಪ. ಹೀಗೆ ಭಾಷೆ ಭಿನ್ನತೆಗೆ ನೀವೊಬ್ಬ ವಿಜ್ಞಾನ ಪದವೀಧರರು, ಹಾಗಾಗಿ ಆ ವಿಜ್ಞಾನದ ಓದು, ನಿಮ್ಮೂರಿನ ಭಾಷೆ, ಈ ಎರಡನ್ನು ತರುವಲ್ಲಿ ನಿಮ್ಮೂರಿನ ಭಾಷೆ ಹಿಂದುಳಿದು ನಿಮ್ಮ ಓದಿನ ಭಾಷೆ ಮುಂದೆ ಬಂದಿದೆ ಅಂತ ನಿಮ್ಮ ಕಥೆಗಳ ಓದುಗನಾಗಿ ನನಗೆ ಅನಿಸುತ್ತೆ. ಹಾಗಾಗಿ ಇದು ನನಗೆ ಹಾಗೆ ಅನಿಸ್ತಾ ಇರೋದಾ, ನಿಮ್ಮ ಕಥೆಗಳ ಭಾಷೆಯ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಸರ್ ಅನಿಲ್? ನಾನು ಬಿಜಾಪುರದಲ್ಲಿ, ಅಂದರೆ ವಿಜಯಪುರ ಜಿಲ್ಲೆ ನಮ್ಮದು, ಸರ್ ಗುರುತಿಸಿದ ಹಾಗೆ ಬಾಗಲಕೋಟೆ ಭಾಷೆ ನನ್ನ ಕಥೆಗಳಲ್ಲಿ ಇಲ್ಲ ಅಂದರು. ಅಂದರೆ ಅದು ನಿಜ. ಅದು ಅಂದರೆ ನನ್ನ ಬಾಲ್ಯದಲ್ಲಿ ನಾನು ಯಾವ ಭಾಷೆಯನ್ನು ರೂಢಿಸ್ಕೊಂಡಿದ್ದೀನೋ ನನ್ನ ಬರವಣಿಗೆಯಲ್ಲಿ ಸಹಜವಾಗಿ ಅದೇ ಬರ್ತಾಯಿದೆ. ಬಾಗಲಕೋಟೆಯಲ್ಲಿ ತಾಯಿಗೆ, ಅಂದರೆ ಹೆಣ್ಮಕ್ಳಿಗೆ ಬೇಬೆ ಅಂತಾರ, ನಮ್ಮ ಕಡೆ ಬೇರೆ. ಸೊ ಸಹಜವಾಗಿ ನಾನು ಬಾಗಲಕೋಟೆಯಲ್ಲಿ 7-8 ವರ್ಷ ನೆಲೆಸಿದ್ರು. ಬಿಜಾಪುರ ಭಾಷೆ ಅಥವಾ ಇಂಡಿ ಪ್ರಾಂತ್ಯದ ಭಾಷೆಯನ್ನು ನಾನು ಸಹಜವಾಗಿ ಬರವಣಿಗೆ ಕಟ್ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಮತ್ತು ವಿಜ್ಞಾನ ವಿದ್ಯಾರ್ಥಿ ಅಂದರು. ಅಂದರೆ ಇದು ವಿಜ್ಞಾನ ಓದಿರೋದು ನನಗೆ ವೈಜ್ಞಾನಿಕವಾಗಿ ಯೋಚನೆ ಮಾಡಲು ಅಥವಾ ಒಂದು ವೈಚಾರಿಕವಾಗಿ ಯೋಚನೆ ಮಾಡಲು ಒಂದು ವಿಜ್ಞಾನ ವಿಭಾಗ ನನಗೆ ಸಹಾಯ ಮಾಡಿರ್ಬೋದು ಅಷ್ಟೇ ಹೊರತು ಬಲವಾಗಿ ನನ್ನನ್ನೇನು ವಿಜ್ಞಾನ ವಿಭಾಗ ಅಥವಾ ಆರ್ಟ್ಸ್ ವಿಭಾಗ ನನ್ನ ಸಾಹಿತ್ಯ ಆಸಕ್ತಿಗೆ ಏನು ಅಡೆತಡೆ ತಂದಿಲ್ಲ. ಇನ್ನು ಸರ್ ಹೇಳಿದಾಗೆ, ಅಂದರೆ ಸರ್ ಏನಂದರು, ಈ ಇತ್ತೀಚಿನ ಕಥೆಗಾರರಲ್ಲಿ ತುಂಬ ಕಥೆಗಳು ನೆನಪಿಡೋಕ್ಕಾಗ್ತಿಲ್ಲ ಅಂತ, ಅಂದರೆ ಅಷ್ಟು ಗಟ್ಟಿಯಾಗಿ ಬರವಣಿಗೆ ಬರ್ತಿಲ್ಲ ಅಂತ. ಅಂದರೆ ಆ ಪ್ರಯತ್ನ ಆಗ್ತಾ ಇದೆ, ಅದು ಪ್ರಮಾಣ ಸ್ವಲ್ಪ ಕಡಿಮೆ ಇರ್ಬೋದು ಹೊರತು
ಆ ಥರ ಒಳ್ಳೊಳ್ಳೆ ಕಥೆಗಾರರು ನಮ್ಮ ಯುವ ತಲೆಮಾರಿನಲ್ಲಿ ಇದ್ದಾರೆ. ಈ ಮಂಜು ನಾಯ್ಕ್ ಚಳ್ಳೂರು ಆಗಿರ್ಬೋದು, ಇಸ್ಮಾಯಿಲ್ ತಳಕಲ್, ಸಂಗನಗೌಡ. ಅಂದರೆ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿರ್ಬೋದು ಹೊರತು ಪೂರ್ತಿ ಕಳಪೆ ಅನ್ನೋ ರೀತಿಯಲ್ಲೇನೋ ನಮ್ಮ ಯುವ ತಲೆಮಾರು ಕಟ್ಟಿಕೊಡ್ತಾ ಇಲ್ಲ. ಅದಕ್ಕೆ ಮುಖ್ಯವಾಗಿ ಅಂದರೆ ವಿಮರ್ಶಾ ಲೋಕ ನಮ್ಮನ್ನು ತಿದ್ದುವ ನಿಟ್ಟಿನಲ್ಲಿ ಅಥವಾ ಪತ್ರಿಕಾ ತಿದ್ದುವ ನಿಟ್ಟಿನಲ್ಲಿ ಆ ಪ್ರಯತ್ನ ಆಗಿಲ್ವೇನೋ. ಹೀಗಾಗಿ ನಮ್ಮ ಬರವಣಿಗೆ ಒಂದು ಏಕಮುಖವಾಗಿ ಯುವ ತಲೆಮಾರು ಹೊರಟಿರ್ಬೋದು. ಅಂದರೆ ನೀವು ಬರೆಯುವ ಕಾಲಘಟ್ಟದಲ್ಲಿ ಸರ್, ಅಂದರೆ ಒಂದು ಇವತ್ತು ಅಂದರೆ ನಿಮ್ಮ ಹಿರಿಯರು ತುಂಬ ಬೇಗ ರೀಚ್ ಆಗ್ತಿದ್ರು ನಿಮ್ಮ ಬರವಣಿಗೆ ಮೇಲೆ, ಮತ್ತು ನಿಮ್ಮ ಕಾಲಘಟ್ಟದ ವಾತಾವರಣ ಬೇರೆ ಇತ್ತು. ಈ ಕಾಲಘಟ್ಟ ಒಂಥರ ಮೊಬೈಲ್ ಯುಗ, ಆಧುನಿಕ ಜಗತ್ತಿಗೆ ನಾವು ತೆರಕೋದ್ರಿಂದ ನಮ್ಮ ಅನುಭವ ಜಗತ್ತು ಎಲ್ಲೋ ಒಂದು ಕಡೆ ಸ್ವಲ್ಪ ಸೀಮಿತ ಆಗಿರ್ಬೋದೇನೋ. ನಿಜವಾಗಿ ಆ ನಿಟ್ಟಿನಲ್ಲಿ ನಮ್ಮದು ಪ್ರಮಾಣ ಕಡಿಮೆ ಆಗಿರ್ಬೋದು, ಬಟ್ ಬರವಣಿಗೆ ಮಾತ್ರ ಇಲ್ಲ, ಕರೆಕ್ಟ್ ಅದು. ಆದರೆ ಈಗ ನೋಡಿ, ಈಗ ಒಂದು 15-20 ವರ್ಷದ ಅವಧಿಯಲ್ಲಿ ಇವರಿಗೆ ಒಂದು ದೇಶೀಯತೆ ಅನ್ನೋದೇ ಅವ್ರಿಗೆ ದಕ್ತಾ ಇಲ್ಲ. ಯಾರು ಯುವಕರಿಗೆ, ಯುವತಿಯರಿಗೆ ಊರು ಜಲ್ದಿ ಬಿಟ್ಟು ಬಿಡ್ತಾರೆ. ಹಾಸ್ಟೆಲ್ಗಳಿಗೆ ಸೇರೋದು, ಕಾಲೇಜು ಸೇರೋದು, ಮತ್ತು ಇವರಂದಂಗ ಅವರ ನೆಲದ ಬಗ್ಗೆ ಅಲ್ಲಿರುವ ಒಂದು ದೇಶೀಯತೆ ಅಂತ ಅಂದ್ರೆ ಏನು ಅಂದರೆ ಅದನ್ನು ಒಂದು ತಾತ್ವಿಕತೆನೇ. ದೇಶಿ ಅನ್ನೋದೇ ಒಂದು ತಾತ್ವಿಕತೆ. ಯಾಕಂದರೆ ಅಲ್ಲಿ ಸಂಸ್ಕೃತಿ ಇರುತ್ತೆ, ಭಾಷೆ ಇರುತ್ತೆ, ಬದುಕು ಇರುತ್ತೆ. ಅದನ್ನು ನಾವು ಎತ್ತಿಕೊಳ್ಳೋಕ್ಕೆ ನಮಗೆ ಅಲ್ಲಿ ಕಾಲ ಕಳೆದಾಗ ಮಾತ್ರ ಬರುತ್ತೆ, ಇಲ್ಲದ್ರೆ ಬರಲ್ಲ. ಹೀಗಾಗಿ ಕೆಲವು ಸಮಸ್ಯೆಗಳು ಈ ಥರ ನಿಮ್ಮ ತಲೆಮಾರಿನವರಿಗೆ ಊರು ಬೇಗ ಬಿಟ್ಟರೆ ಭಾಷೆ ಎಲ್ಲಿ ಬರುತ್ತೆ ಹೇಳಿ. ಅದು ಆಮೇಲೆ ನಾವು ಮೊಬೈಲ್ ಭಾಷೆ ಬಳಸ್ಬೇಕಾಗತ್ತೆ. ಸರಿ, ಅದೇ ಅದು ಬಾಲ್ಯ. ಇಲ್ಲಿ ನೋಡ್ರಿ ಮೇಡಮ್, ಕನಿಷ್ಠ 15 ವರ್ಷ ಆದ್ರೆ ಇರ್ತೀರ, ಮದುವೆ ಆಗುತ್ತಾರ 18 ವರ್ಷ ಸಾಕು. ಕುವೆಂಪು 15 ವರ್ಷ ಇದ್ದು ಜೀವನದಲ್ಲಿ ಎಷ್ಟು ಬರ್ತದೆ. ನಾನೇ ಈವಾಗಿನ ಹುಡುಗರು ಇದ್ದಾರಲ್ಲ, ಅವರು 2ನೇ ಕ್ಲಾಸಿಗೆ 3ನೇ ಕ್ಲಾಸಿಗೆ ಇದಕ್ಕೆ ಸೇರಿ ಬಿಡ್ತಾರೆ ಹಾಸ್ಟೆಲ್ಗಳಿಗೆ. ಹೌದಾ? ಇದರಿಂದ ಆ ಪರಿಸರದ ದೇಶೀಯ ಜೊತೆಗೆ ಒಂದು ಸಂವಾದ ನಿಂತು ಹೋಗುತ್ತೆ. ಹಂಗಾಗಿ ಇದು ಬಹಳ ಕಷ್ಟ. ಈಗ ಭಾಷೆ ಬಗ್ಗೆ ಎಚ್ಚರ ಇರದೇ ಹೋದ್ರು ಕೂಡ ಈಗ ಮಾಂತೇಶ ಅಂತವರು ಅವರು ತಮ್ಮ ಕಥೆಗಳ ವಸ್ತುವಿನಿಂದ ಭಿನ್ನತೆಯನ್ನು ಸಾಧಿಸಿಕೊಂತಾರೆ. ಆದರೆ ಯಾವುದಾದ್ರೂ ಒಂದು ರೀತಿಯಿಂದ ನಾವು ಕಥೆಗಾರರಾದವರು ಅದು ಕಥೆಯ ವಸ್ತುವಿನಿಂದಾಗಿರ್ಬೋದು, ಭಾಷೆಯಿಂದಾಗಿರ್ಬೋದು, ಪಾತ್ರಗಳಿಂದಾಗಿರ್ಬೋದು, ಇವುಗಳಿಂದ ಇದು ಒಂದು ವಿಶೇಷತೆ ತರುವುದಕ್ಕೆ ನಾವು ಪ್ರಯತ್ನ ಪಡಬೇಕು ಅಂತ ಅನ್ನೋದು ಎಲ್ಲ ಯುವತಿಯರು ಆಲೋಚನೆ ಮಾಡಬೇಕಾದದ್ದು ಬಹಳ ಇದೆ ಅಂತ ನನಗನ್ನಿಸ್ತದೆ. ಇಲ್ಲ, ಚರ್ಚೆ ಬೇಡ ಬೇಡ ಬೇಡ. ಈ ಹೊಸ ಹುಡುಗರದ್ದು ಒಂದು ಕಥೆಗಾರರು ನನ್ನ ಪುಸ್ತಕ ಕಳಿಸಿರ್ತಾರೆ. ನಾವು ಏನಾದರೂ ಒಂದು ಸಣ್ಣ ಇದನ್ನ ಹೇಳಿದ್ರೆ ಅವ್ರು ಸಹಿಸೋದಿಲ್ಲ, ಒಟ್ಟ ಸಹಿಸೋದಿಲ್ಲ. ನೀವು ಓದಿಲ್ಲ ಸರ್, ಸರಿಯಾಗಿ ಓದಿಲ್ಲ ಅಂತಾರೆ. ಒಂದು ಸ್ವಲ್ಪ ಇದು ನುಗುಡೋಳ್ದವ್ರು ಏನಂದ್ರು, ಹೊಸ ಕಥೆಗಳನ್ನು ಓದಿದ್ರೆ ನಾನು ನೆನಪುಳಿಲಿಲ್ಲಪ್ಪ ಅಂದ್ರು. ಕಳಪೆ ಅದಾವಂತಂದ್ರ ಇಲ್ಲ, ನೆನಪುಳಿಯುವ ಹಾಗೆ ಪ್ರಭಾವಿಸ್ಲಿಲ್ಲ. ನಮ್ಮ ಸಣ್ಣಗಿದ್ದಾಗ ಭಾಳ ಮಂದಿ ಬಡ್ದಾರ, ಒಂದಿಬ್ಬರು ತಟ್ಟ ಬಡ್ದದ್ದು ನೆನಪಿಟ್ಟಿದ್ವಿ, ಬಡ್ದವ್ರನ್ನೆಲ್ಲ ನೆನಪಿಟ್ಟಿವನ ಅಷ್ಟೇ. ಅದು ಹೊಸ ಹುಡುಗರು ವಿಮರ್ಶೆಯನ್ನ ಸೀರಿಯಸ್ ಆಗಿ ತಗೋರಿ ಅಂತ ನನ್ನ ಅಭಿಪ್ರಾಯ. ಬರದ ವಿಮರ್ಶೆಯನ್ನ ಸ್ವೀಕರಿಸೋದು ಒಂದು. ನಾನು ಇನ್ನೂ ಒಂದು ಪಾಯಿಂಟ್ ಹೇಳ್ಬೇಕು. ಏನು ಯುವತಿ ಕಥೆಗಾರರಿದಾರಲ್ಲ, ಅವರಿಗೆ ಈ ಪರಂಪರೆಯಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಒಂಚೂರು ಅಲರ್ಜಿ ಇದೆ. ಯಾಕೆ ಅಲರ್ಜಿ ಅಂತ ನನಗೆ ಗೊತ್ತಿಲ್ಲ. ನನಗೆ ಯಾಕೆ ಅಂತ ಕೇಳಿದ್ರೆ, ನಮ್ಮ ಎಲ್ಲ ಈಗ ಏನಂತ ಕೇಳಿದ್ರೆ, ಅದು ಕಥೆಗಳಿಂದಂತೆ ಬರ್ಬೇಕಲ್ಲ, ಒಡ್ಡರಾಧನೆನೇ ಓದಬೇಕು, ಧರ್ಮಾಮೃತ ಓದಬೇಕು ಅಂತಲ್ಲ. ಎಸೆನ್ಸ್ ಅಂತ ಕರಿತೀವಲ್ಲ ನಾವು, ಎಸೆನ್ಸ್ ಅನ್ನೋದು ನಮ್ಮ ಪರಂಪರೆಯಲ್ಲಿರುತ್ತೆ. ಅದನ್ನು ನಾವು ಕಥೆ ಆದ್ರೂ ಮಾಡ್ಬೋದು, ಕವಿತೆ ಆದ್ರೂ ಮಾಡ್ಬೋದು, ಲಲಿತ ಪ್ರಬಂಧ ಆದ್ರೂ ಮಾಡ್ಬೋದು. ಹಾಗೆ ಇವತ್ತಿನ ಯುವಕರಿಗೆ ಆ ಥರ ಒಂದು ಪರಂಪರೆಯಲ್ಲಿ
ತಮ್ಮ ತಂಗು ದಾಣಗಳನ್ನ ಹುಡುಕ್ತಾ ಇಲ್ಲ ಅವರು. ಹೌದಾ? ಈಗ ಆರಿಫ್ ರಾಜ ಬಾಗ್ದಾದಿಗೆ ಹೋಗಿ ತಗೊಂಡ್ಬರ್ತಾನೆ, ಎಚ್ ಎಸ್ ಶಿವಪ್ರಕಾಶ ಮಧ್ಯಕಾಲೀನ ಸಮಾಜಕ್ಕೆ ಹೋಗಿ ತಗೊಂಡ್ಬರ್ತಾನೆ, ಇನ್ನು ಯಾರ್ಯಾರು ಶರಣರಿಂದ ತಗೊಂತಾರೆ, ವಚನಕಾರರಿಂದ. ಅಲ್ಲಿ ಐತ್ರಿ, ಅಲ್ಲಿ ಬೇಕಾದಷ್ಟಿದೆ ಅದು. ಆ ಥರದ ಅಂದ್ರೆ ತಾತ್ವಿಕತೆ ನಾನು ಹೇಳ್ತಾ ಇರೋದು. ಅದನ್ನ ದಾಸರಿಂದನೂ ತರಬಹುದು, ತತ್ವಪದಕಾರರಿಂದನೂ ತರಬಹುದು. ಎಲ್ಲಿ ನಮ್ಮ ಈ ಪರಂಪರೆ ಯುವಕರಿಗೆ ಅದು ಕಟ್ಟಾಗಿದೆ. ಒಂದೇ ಈ ವಸುಧೇಂದ್ರ ಅವರು ಕೂತ್ಕೊಂಡು ಕುಮಾರವ್ಯಾಸ ಭಾರತನ್ನ ಒಂದು ವರ್ಷ ಪ್ರಾಕ್ಟೀಸ್ ಮಾಡಿದ್ರು ಅವರು ಓದಕ್ಕೆ. ಲೇಖನಗಳು ಬರೆದ್ರ, ಎಷ್ಟು ಲೇಖನಗಳು ಬರೆದ್ರ ಅದ್ರ ಮೇಲೆ? ಹೆಂಗ್ ಸಾಧ್ಯ ಐತೆ ಅದು? ಹಂಗ ನಾವು ಪರಂಪರೆಗೆ ಹೋಗಿ ಅಲ್ಲಿಂದ ನಾವು ಎತ್ಕೊಂಡ್ಬರ್ಬೇಕು. ಅದು ನೀವು ಬುದ್ಧನನ್ನ ಎತ್ಕೊಂಡ್ಬರ್ರಿ, ಅಕ್ಕಮಹಾದೇವನಾದ್ರೂ ಎತ್ಕೊಂಡ್ಬರ್ರಿ, ಅಥವಾ ನಮ್ಮ ಆಧುನಿಕ ಕಾಲದ ಗಾಂಧಿಯನ್ನಾದ್ರೂ ತಗೊಂಬರ್ರಿ. ಲಂಕೇಶ್ ಅವರು, ಲೋಹಿಯಾ, ಗಾಂಧಿ, ಅಂಬೇಡ್ಕರ್ ಅವರಿಂದ ಕೊನೆಗೆ ಅವರ ಕಥಾ ಸಾಹಿತ್ಯ ಹೊಸ ತಿರುವನ್ನೇ ಕೊಟ್ಟರು ಅವರು. ಅಂದರೆ ನಮಗೆ ಈ ಕಥೆಗಾರರಿಗೆ ಆ್ಯಕ್ಚುಲಿ ನೋಡಿ, ನಾವು ಇವರು ಈಗ ಬರಿತಾ ಇದ್ದಾರೆ, ಸ್ವಲ್ಪ ರಿಯಾಯಿತಿ ಕೊಡೋಣ ಅಂತ ಅನ್ನಬಹುದು. ಆದರೆ ಯಾರು ಚಿಕ್ಕ ವಯಸ್ಸಿನಲ್ಲಿ ಬರೆದಿರ್ತಾರೆ ಅವೇ ಹೆಚ್ಚು ಅತ್ಯುತ್ತಮ ಕೃತಿಗಳಾಗಿ ಬಂದಿವೆ, ಫ್ರೆಶ್ ಆಗಿರ್ತಾವೆ. ಯಾಕೆಂದ್ರೆ ಯಾವ ಇನ್ಫ್ಲೂಯೆನ್ಸು ಇರಲ್ಲ, ತನ್ನ ಪರಿಸರದ ದೇಶೀಯತೆ ಮಾತ್ರ ಅದಕ್ಕೆ ಇನ್ಫ್ಲೂಯೆನ್ಸ್ ಇರುತ್ತೆ. ಅದನ್ನ ಸಣ್ಣ ಚೌಕಟ್ಟಿನಲ್ಲಿಟ್ಟರೆ ಅವು ಫ್ರೆಶ್ ಆಗಿ ಕಾಣ್ತವೆ. ಹಾಗಾಗಿ ತುಂಬ ನಮ್ಮ ದೇಶೀಯತೆಯನ್ನು ನಾವು, ದೇಶೀಯತೆ ಅಂದರೆ ಹಳ್ಳಿ ಮಾತ್ರ ಅಲ್ಲ, ಪಟ್ಟಣದಲ್ಲಿಯೂ ದೇಶೀಯತೆ ಇರುತ್ತೆ. ಅಲ್ಲಿ ಒಂದು ಏನೋ ಸತ್ವ ಇರುತ್ತೆ ರೀ, ಆ ಸತ್ವ ತರೋದಕ್ಕೆ ನಮಗೆ ಸಾಧ್ಯ ಆಗ್ಬೇಕು ಅಂತ ನಾನು ಹೇಳ್ತೀನಿ ನಮ್ಮ ಕತೆ. ಮತ್ತೆ ಇನ್ನೊಂದು ಸರ, ಈಗ ಭಾಳಷ್ಟು ಜನ ಹಿರಿಯ ಕಥೆಗಾರರಿದ್ದೀರಿ, ಕಾದಂಬರಿಕಾರರಿದ್ದೀರಿ. ಏನಾಯ್ತು ಅಂದರೆ, ಈಗ ಮುನ್ನುಡಿ ಬರೆಯಕ್ಕೆ ಕೊಡ್ತೀವಿ ಅಥವಾ ಕತೆ ಅಭಿಪ್ರಾಯ ಬರೆಯಕ್ಕೆ ಕೊಡ್ತೀವಿ. ಸರ್ ಹೇಳಿದರು ಎಷ್ಟೋ ಕಥೆಗಳಿಗೆ ನಾವು ಕಥಾ ಸಂಕಲನ ಮುನ್ನುಡಿ ಬರ್ಕೊಟ್ಟಿವಿ, ನೆನಪಿಲ್ಲ ಅಂತದೆ. ಆದರೆ ಮುನ್ನುಡಿ ಬರೆಯೋದಕ್ಕಿಂತ ಬರದೇ ಕೊಡಬಾರ್ದು ಅಂತ ನಾನು ಅಂತೀನಿ ಸರ್. ಯಾಕಂದ್ರೆ ಅವ್ರಿಗೆ ತಿಳಿಸಿ ಹೇಳ್ಬೇಕು, ನೋಡಪ್ಪ ಇದು ಚೆನ್ನಾಗಿಲ್ಲ ಅಂದರೆ ಎಷ್ಟು ಜನ ಅದನ್ನ ತಗೊಂತಾರೋ ತಗೋದಿಲ್ಲೋ ಸಿಟ್ಟಾಗ್ತಾರೋ ಅವ್ರಿಗೆ ಬಿಟ್ಟಿರೋದು, ಅಂದರೆ ಅವ್ರಿಗೆ ಲಾಸ್ ಅದು. ಅಂದರೆ ನಾವು ರಿಯಾಯಿತಿ ಕೊಟ್ಟು ಬರೆಯೋದ್ರಿಂತಂದ ಅದನ್ನ ನಾವು ಮತ್ತಿಷ್ಟು ಅವ್ರನ್ನ ಹಳ್ಳಕ್ಕೆ ದಬ್ದಂಗೆ ಆಗುತ್ತಾ ಅಂತ ಅನ್ಸುತ್ತೆ. ಈಗ ರಿಯಾಯಿತಿ ಕೊಟ್ಟು ನೀವು ಅದರಲ್ಲಿ ಅದೇನೋ ಇರ್ತದ, ಅದೇನೋ ನಾವು ಬೇರೆ ಏನೋ ಬರ್ದತ್ತೀವಿ, ಓದುವರಿಗೆ ಗೊತ್ತಿರೋದಿಲ್ಲ ಅದು. ಅದೇ ಅಮರೇಶ್ ಮುಗಣ್ ಸರ್ ಬರ್ದ್ರಪ್ಪ ಚೆನ್ನಾಗೈತೆ ಅಂತ ಅಂದ್ಕೇಸಿ ಯಾಮಾರೋದನ್ನು ಇರ್ತದೆ ಸರ್. ಹಾಗಾಗಿ ಭಾಳ ನೇರವಾಗಿನೇ ಹೇಳ್ರಿ ನೀವು. ಭಾಳಷ್ಟು ಜನ ವಿಮರ್ಶಕರಿದ್ದೀರಿ, ಹಿರಿಯ ಕಥೆಗಾರರಿದ್ದೀರಿ. ಹಾಗಾಗಿ ನಾವು ಹೊಸ ತಲೆಮಾರು ಹುಡುಗರು ನೆಗೆಟಿವ್ ತೊಗೊಂತೀವಿ, ಪಾಸಿಟಿವ್ ತೊಗೊಂತೀವಿ, ಎಲ್ಲ ತೊಗೊಂತೀವಿ. ಆಗಿನ ಪೂರ್ತಿಗೆ ನಮ್ಗೆ ಅನ್ಸುತ್ತೆ ಹಾರ್ಷ ಆಗುತ್ತೆ, ಏನಪ್ಪ ಹಿಂಗೆ ಹೇಳ್ಬಿಟ್ರಲ್ಲ ಇವರು ಅಂತ ಅನ್ಸುತ್ತೆ. ಬಟ್ ನಾವು ಕುಂತ್ಕೊಂಡು ಯೋಚನೆ ಮಾಡಿದಾಗ ಅದನ್ನ ನಮಗೂ ಗೊತ್ತಿರ್ತದೆ ಒಳಗೆ, ಅಂದ್ರೆ ನನ್ನ ಕತೆ ಚೆನ್ನಾಗಿಲ್ಲ ಅಂತ ನನಗೂ ಗೊತ್ತಿರ್ತದೆ. ಆದರೆ ಇನ್ನೂ ಒಂದು ಅಭಿಪ್ರಾಯ ಬಂದರೆ ಬಲವಾಗುತ್ತದೆ ನನಗೆ. ಹಾಗಾಗಿ ಅದನ್ನು ಮಾಡಿಫೈ ಮಾಡಿ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಸಂಕಾಲದಲ್ಲಿ ಸರ್ ಒಬ್ರು ಮುನ್ನುಡಿ ಬರ್ಕೊಟ್ರೆ ಕತೆಗಳ ಬಗ್ಗೆ ಮನುಷ್ಯನೇ ಇಲ್ಲ, ಆ ಕತೆಗಳ ಬಗ್ಗೆ ಮನುಷ್ಯ ಇಲ್ಲ. ಹಂಗಾಗಿ ಅಲ್ರಿ, ಕೆಲವು ಕವಿತೆಗಳು ಅಲ್ಲ, ಕೆಲವು ಕವಿತೆಗಳ ಬಗ್ಗೆನೂ ಬರ್ದೀನಿ. ನಾ ಕವಿತೆಯನ್ನು ಮೆನ್ಷನ್ ಮಾಡಕ್ ಹೋಗೇ ಇಲ್ಲ. ಯಾಕಂದ್ರೆ ಮನುಷ್ಯ ಅಲ್ಲ, ವನಕಲ್ ಅವ್ರೆ, ನಮ್ಮ ಒಳ್ಳೆ ಕಥೆಗಾರ ಕಲಿಗಣನಾಥನಿಗೆ 4ನೆಯ ಕಥಾ ಸಂಕಲನಕ್ಕೆ ಮುನ್ನುಡಿ ಬರದೆ ಅವತ್ತಿನ ಕಥೆನೇ ಬರೀವಲ್ರು ಅವ್ರು. ಇದನ್ನ ಕೇಳಿರ್ಬೇಕಾರ ಅವರು. ನೆಗೆಟಿವ್ ಆದ್ರೆ ಅದು ಒಳಗಡೆ ಪಾಸಿಟಿವ್ ಇದೆ ಅಲ್ವಾ? ಮತ್ತೆ ಏನಂದ್ರೆ ಅಲ್ಲ ಇರ್ಲಿ, ಅದು ಏನಂತ ಕೇಳಿದ್ರೆ, ನಾನು ಒಂದು ಈಗ HSR ಆಗಲಿ ವಿಜಯಶಂಕರ್ ಅವರಾಗಲಿ 3-4 ಜನ ತಕ್ಷಣ ಅದು ಓದಿ ಇದು ಒಂದು ಮುನ್ನುಡಿಗೆ ಮಾದರಿ ಅಂತ ಬರೆದ ಪತ್ರಗಳಿವೆ ನನಗೆ. ಬ್ಯಾಡ್ ಲಕ್ ಅಂತಂದ್ರೆ ಆ ಮುನ್ನುಡಿ ಓದಿ ಆತ ಆ ಕತೆ ಬರೆಯೋದೇ ಬಿಟ್ಬಿಟ್ನಲ್ರಿ.
ತಮಂದದ ಕೇಡು, ಉತ್ಕ್ರಮಣ ಎಲ್ಲಾ ಕಥೆಗಳು ಮೊದಲು ಮಣ್ಣು ಸೇರಿದ ಬೀಜ ಒಂದೊಂದು ಲೈನ್ ಸತೆಗೆ ಹೇಳ್ತಕ್ಕಂಥ ಶಕ್ತಿ ಇದೆ. ನಾನು ಮೇಡಮ್ ಅವರು ಗೊತ್ತಿದೆ, ಅದು ಸಂಧ್ಯಾ ವನಗುಂಟೇಕರ್ ಅವ್ರಿಗೆ ಗೊತ್ತಿದೆ. ನಾನು ಅಷ್ಟು ಓದಿ ಪ್ರಾಕ್ಟೀಸ್ ಮಾಡಿರ್ತಕ್ಕಂಥವನು. ಅವರು ಒಂದಿನ ಹೇಳಿದ್ರು, ಅಂಬರೀಷ್ ನುಗಡೋಣಿ ಅವರ ಕಥಾ ಪರಂಪರೆ ಇನ್ ಮ್ಯಾಗ ಬದಲಾವಣೆ ಆಗ್ತಾ ಇದೆ, ಅದಕ್ಕೆ ನಾನು ಅವರಿಗೆ ಟಿಪ್ಸ್ ಕೊಟ್ಟಿದ್ದೀನಿ ಅಂತ. ಹೌದಾ? ಇಲ್ಲ, ನಾಳೆ ಮಯೂರದಾಗ ಅದ್ರಾಗ ಒಂದು ಬರ್ತದ, ಅದನ್ನ ಓದ್ರಿ ನೀವು. ನಾವು ಓದ್ದೆ, ನೀವು ಅದ್ರಾಗ ಕಳೆದು ಹೋಗಿಬಿಟ್ಟಿದ್ರಿ. ನಿಜವಾಗ್ಲೂ ಒಂದು ಕಥಾ ಪರಂಪರೆ ಏನದಲ್ಲ, ನನಗನ್ನಿಸ್ತದ ಅದು ಡಿಸ್ಟ್ರಕ್ಷನ್ ಆಯ್ತೇನೋ ಅಂತಂದು. ಅಂದರೆ ನಮ್ಮ ಮೇಲೆ ಬೇರೆಯವ್ರ ಇನ್ಫ್ಲುಯೆನ್ಸು ಸಹ ಒಂದೊಂದು ಬೇರೆ ಹಾದಿ ತಪ್ಪಿಸ್ಲಿಕ್ಕೆ ಕಾರಣವಾಗ್ತದೆ ಏನೋ ಅಂತಂದು ನಾನು ಬಹಳ ಕುತೂಹಲದಿಂದ ಓದಿದೆ. ಮುಂದಿನ ಕಾಲಘಟ್ಟದಲ್ಲಿ ನಿಮ್ಮ ಕಥಾ ಪರಂಪರೆ ಹೆಂಗಿರ್ತದ ಅಂತಂದು. ಟಿಪ್ಸು ತಗೊಂಡಿಲ್ಲ, ಮತ್ ಬೇರೆ ಅವ್ರು ಹಿರಿಯರಿದ್ದಾರೆ, ಹೇಳಿದ್ದನ್ನು ಕೇಳಿದ್ದೀನಿ. ಆದ್ರೆ ಹಂಗ ಆ ಟಿಪ್ಸ್ ತಗೊಂಡು ಬರೆಯುವುದಕ್ಕೆ ಸಾಧ್ಯ ಇಲ್ಲ ಯಾರಿಗೂ. ಆದ್ರೆ ಈಗ ಕೊಹ್ಲಿ ಎಷ್ಟು ದಿನ ಆಯ್ತು ಸೆಂಚುರಿ ಮಾಡ್ಲಾರ್ದ? ಎಷ್ಟು ದಿನ ಆಯ್ತು? ಎಲ್ಲರೂ ಸೆಂಚುರಿ ಮಾಡಬೇಕು, ನಮ್ದು ಅದೇ ಹಣೆ ಬರ. ಎಷ್ಟು ಸರ್ ಅಂತ ಕತೆ, ಒಳ್ಳೆ ಕತೆ ಬರೆಯೋಣ. ಹೌದಾ ಸರ್? ಪ್ರಶ್ನೆ ಅಲ್ಲ, ಮುದಿರಾಜ್ ಬಾಣದವರ ಮಾತಿನ ಮುಂದುವರಿದ ಭಾಗವಾಗಿ ಹೇಳೋದಾದ್ರೆ, ಈಗ ನಮ್ಮ ಕನ್ನಡ ಪರಂಪರೆಯಲ್ಲಿ ಈಗ ಯಾವುದಾದ್ರೂ ಒಂದು ಪದ್ಯ ಇಟ್ಟರೆ ನಾವು ಇದೇ ಪಂಪಂದು, ಇದೇ ರನ್ನಂದು, ಅಥವಾ ಇದೇ ಕುಮಾರವ್ಯಾಸಂದು, ಇದೇ ಹರಿಹರದಂತ ನಮ್ಗೆ ಗೊತ್ತಾಗ್ತದೆ. ಯಾಕಂದ್ರೆ ಅವ್ರದೇ ಆದ ಒಂದು ಶೈಲಿಯನ್ನ ಅವರು ಕಂಡುಕೊಂಡಿದ್ದಾರೆ. ಈಗ ಇನ್ನೊಂದು, ಈಗ ನಮ್ಮ ನವೋದಯ ಕಾಲದ ಪದ್ಯ ಇಟ್ಟರೆ ಇದೇ ಬೇಂದ್ರೆ ಅವ್ರದ್ದು, ಇದೇ ಕುವೆಂಪು ಅವ್ರದ್ದು, ಇದೇ KS ನರಸಿಂಹಸ್ವಾಮಿ ಅವ್ರದ್ದು ಅಂತ ನಮ್ಗೆ ತಕ್ಷಣಕ್ಕೆ ಗೊತ್ತಾಗ್ತದೆ. ಇವನ್ನು ನಾನು ಕತೆಗಳನ್ನ ತುಂಬಾ ಸ್ವಲ್ಪ ಸೀರಿಯಸ್ ಆಗಿ ಓದ್ತಾ ಇರೋದ್ರಿಂದ, ಈಗ ಮಾಂತೇಶ್ ನವಲ್ಕಲ್ ಅವರ ಒಂದು ಹೆಸರಿಲ್ಲದ ಒಂದು ಕತೆ, ನಿಂಬುದೊಂದು ಕತೆ, ಕೇಶವ ಮಳಗಿ ಸರ್ದೊಂದು ಕತೆ, ಈ ಥರದ ಕತೆ ಇಟ್ಟರೆ ನೀವು ಹೆಸರಿಲ್ಲ ನನ್ಗೆ ಗೊತ್ತಾಗಿಬಿಡ್ತದೆ ಇದೇ ಇವ್ರ ಕತೆ ಅಂತ. ಯಾಕಂತಂದ್ರೆ ಅನುಭವಗಳು ಎಲ್ಲರೂ ಒಂದೇ ಇರಬಹುದು, ವಸ್ತುಗಳು ಎಲ್ಲರೂ ಒಂದೇ ಇರಬಹುದು, ಆದರೆ ಹೇಳುವ ಕ್ರಮ ಮತ್ತು ಶೈಲಿ ಏನಿದೆ ಅಲ್ಲ, ಅದು ಭಿನ್ನವಾಗಿರ್ತದೆ. ನಿಮ್ಮದೇ ಆದಂಥ ಒಂದು ದಾರಿಯನ್ನ ನೀವು ಕಂಡುಕೊಂಡಿದ್ದೀರಿ. ನಿಮ್ಮಿಂದ ಯಾರೂ ಇಲ್ಲಿವರೆಗೂ ಬೆನ್ನತ್ತಿಲ್ಲ ಅಂತ ನನಗನ್ನಿಸಿದೆ ನಿಮ್ಮ ಎಲ್ಲ ಕತೆಗಳನ್ನು ಓದಿಕೊಂಡಾಗ. ಸಮಸ್ಯೆ ಈಗ ನೀವು ಇಲ್ಲಿವರೆಗೂ ಕತೆ ಬರೆದವರಾಗಿರುವುದರಿಂದ ಮತ್ತು ಅನೇಕ ಕತೆಗಳಿಗೆ ಒಬ್ಬ ಜುಡಿಷಿಯರಿ ಆಗಿರುವುದರಿಂದ ನಿಮಗೆ ಕತೆಗಾರನ ಹೆಸರಿಲ್ಲದ ಕತೆಗಳು ಬಂದಾಗ, ಈಗ ನನಗೆ ಮುದಿರಾಜರ ಬಾಣದು ಮತ್ತು ಗುನ್ನಾಪುರ್ ಅವರ ಹೆಸರಿಲ್ಲದ 2 ಕತೆಗಳು ಬಂದ್ರೆ ಇದೇ ಗುನ್ನಾಪುರದು, ಇದೇ ಮುದಿರಾಜಂದು ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ ನನಗೆ. ಅದು ಯಾಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ನೀವೆಲ್ಲ ಆಗಲೇ ಹೇಳಿದ್ರಿ. ಅಲ್ಲಮ್ಮ ಹೇಳುವಾಗೆ ನಾವು ಹಿಂದಣದ ಹೆಜ್ಜೆ ನೋಡಿ ಕಂಡಲ್ಲದೆ ಮುಂದಿನ ಹಾದಿ ತಿಳಿಯೋದು ಅಂತ. ನಮ್ಮ ಕನ್ನಡ ಕಥಾ ಪರಂಪರೆಗೆ ಒಂದು ಹಿನ್ನೆಲೆ ಇದೆ. ಹೀಗೆ ಅಲ್ಲ ನಾವು ನನ್ನನ್ನು ಒಳಗೊಂಡೆ ಸರ್, ನನ್ನನ್ನು ಅಲ್ಲ ಇಲ್ಲ, ನನ್ನನ್ನು ಒಳಗೊಂಡೆ ಈ ಮಾತು ಹೇಳ್ತಾ ಇದ್ದೀನಿ. ನಾನು ಅದನ್ನು ಕಂಡುಕೊಳ್ಬೇಕಂತೆ ಈ ಮಾತನ್ನ ಹೇಳ್ತಾ ಇದ್ದೀನಿ. ನಾವು ಒಂದು ನಮ್ಮದೇ ಆದ ಹಲವಾರು ಕಥಾ ಶೈಲಿಗಳನ್ನ ನಾವು ಓದಿಕೊಂಡ ನಂತರ ನಮ್ಮದೇ ಆದಂತ ಒಂದು ಶೈಲಿಯ ಹಾದಿಯನ್ನು ಕಂಡುಕೊಳ್ಳಿಲ್ಲ ಅಂದ್ರೆ ನಾವು ಸಾವಿರದಲ್ಲಿ ನಾವು ಒಬ್ಬರು ಆಗ್ತೀವಿ ಏನೋ ಅಂತ ನನಗನ್ನಿಸ್ತದೆ. ಸರ್, ಇನ್ನೊಂದು ಪ್ರಶ್ನೆ ಇದೆ. ಒಂದೇ ಪ್ರಶ್ನೆ ಸರ್. ಇತ್ತೀಚೆಗೆ ಬರಿತಾ ಇರುವ ಕಥೆಗಾರರೆಲ್ಲರೂ ಹೈದರಾಬಾದ್ ಕರ್ನಾಟಕ ಕಥೆಗಾರನ್ ಕರೆದ್ರೆ ಏನು ತಪ್ಪಿಲ್ಲ. ಯಾಕಂದ್ರೆ ಇಡೀ ಕನ್ನಡ ಸಾಹಿತ್ಯ ಇರೋದನ್ನೇ ಈಗ ಮುನ್ನಡೀತಾ ಇರೋದೇ ಹೈದರಾಬಾದ್ ಕರ್ನಾಟಕದ ಕವಿಗಳಿಂದ ಮತ್ತು ಕಥೆಗಾರರಿಂದ. ಒಬ್ಬ ಓದುಗನಾಗಿ ಈ ಮಾತನ್ನ ಎಲ್ಲಿಯಾದ್ರೂ ನಾನು ಹೇಳ್ತೀನಿ. ಉಳಿದ ಪ್ರಮಾಣ ಕಡಿಮೆ ಇದೆ, ಮೇಜರ್ ಆಗಿ ಅವ್ರು ಬರೀತಿದ್ದಾರೆ. ಸರಿ, ಅದು ಇರ್ಲಿ. ನನಗೆ ಎಲ್ಲಿ ಪ್ರಶ್ನೆ ಹೋಗ್ತಾ ಇದ್ದೀನಿ ಅಂತಂದ್ರೆ, ಇಷ್ಟು ಪ್ರಮಾಣದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಮಹಿಳಾ ಕಥೆಗಾರರು ಬರ್ತಾ ಇಲ್ಲ. ಅಂದ್ರೆ
ಸಾಕಷ್ಟು ಈ ಭಾಗದಿಂದ ರಾಯಚೂರು, ಬಳ್ಳಾರಿ, ಗುಲ್ಬರ್ಗ, ಯಾದಗಿರಿ ಈ ಭಾಗದಲ್ಲಿ ಪುರುಷ ಕಥೆಗಾರ ಬಂದಷ್ಟು ಹೆಚ್ಚಿಗೆ ಬರೀತಾರೆ. ಕಥಾ ಸಾಹಿತ್ಯ ಲೋಕ ಇವರಿಂದನೇ ಮುಂದುವರೆದಿರುತ್ತಲ್ಲ, ಹೆಚ್ಚಿನ ಪ್ರಮಾಣದಲ್ಲಿ ಬರೀತಿದ್ದಾರೆ. ಅದನ್ನ ಸ್ವಲ್ಪ ನಾನು ಬದಲಾವಣೆ ಮಾಡ್ಕೋತೀನಿ. ಹೆಚ್ಚಿನ ಪ್ರಮಾಣದಲ್ಲಿ ಬರೀತಿದ್ದಾರೆ, ಬಟ್ ಮಹಿಳಾ ಕಥೆಗಾರ್ತಿಯರು ಇಷ್ಟು ಇಲ್ಲ. ಹಾಗಾಗಿ ಮಹಿಳಾ ಕಥೆಗಾರ್ತಿಯರು ಎಲ್ಲೋ ಸಂಧ್ಯಾ ಹೊನ್ಗುಂಟಿಕರ್ ಮೇಡಮ್ ಅಂತವ್ರು, ಕೆ ನೀಲಾ ಅಂತ ಮೇಡಮ್ ಅವರು, ಆಮೇಲೆ ರೇಣುಕಾ ಕೊಡಗುಂಟಿ ಅಂತವ್ರು, ಆ ಕೆಲವು ಹೆಸರುಗಳು ಮಾತ್ರ ಕಾಣ್ ಬರ್ತಾವ. ಇದಕ್ಕೇನ್ ಕಾರಣ ಇರಬಹುದು ಅಂತೇಳಿ. ಇಲ್ಲ, ನನಗೇನು ಇದರಲ್ಲಿ ಉತ್ತರ ಬರೋದಿಲ್ಲ ಅಷ್ಟೇ, ಏನ್ ಮಾಡಕ್ಕಾಗತ್ತೆ. ಆದ್ರೆ ಅಲ್ಲಿ ಸ್ವಲ್ಪ ಅದೇ ಇರ್ತಾವ್ರಿ, ಬಟ್ ಇಲ್ಲಿ ಚರ್ಚೆ ಮಾಡಕ್ಕೆ ಮತ್ತೊಂದು ಗಂಟೆ ಬೇಕು ಅಲ್ವಾ. ಹಾಗಾಗಿ ಆಮೇಲೆ ಅಲ್ರಿ ಪಾಪ ಹೈದರಾಬಾದ್ ಕರ್ನಾಟಕದ ಕಥೆಗಾರರು ಅಂದ್ರೆ ಇಲ್ಲೇ ಎಷ್ಟು ಪ್ರತಿರೋಧ ತೋರಿಸ್ತೀರಿ. ಕರೆಕ್ಟಸಿಗಾದ್ರ ಹೂ ಅನ್ರಿ ಕಡೆಗೆ ಅಲ್ಲ. ಇಲ್ಲ ಇರ್ಲಿ ಮೇಡಮ್, ನಾವೇನಂದ್ರೆ ಒಂದು ಅಲ್ಲ ಅಲ್ಲ ಇರ್ಲಿ. ಆದ್ರೆ ಈಗ ಅಲ್ಲ ಇರ್ಲಿ ಸರ್, ನಾನೇನು ಹೇಳೋದಂತ ಕೇಳಿದ್ರೆ ಬೆಳೀತಾ 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 ಹೈದರಾಬಾದ್ ಕರ್ನಾಟಕದ ಹಣೆಪಟ್ಟಿಯನ್ನು ಕಳ್ಕೊಳ್ಳೋಣ, ಅದನ್ನೇ ಇಟ್ಕೊಂಡು ಸಾಯಬಾರ್ದು ಅಂತ ನಾನು ಹೇಳೋದು. ಇರ್ಲಿ, ಪ್ರಾದೇಶಿಕವಾಗಿ ಓಕೆ, ಪ್ರಾದೇಶಿಕವಾಗಿ ಗುರುತಿಸಿದ್ರೆ ಅದನ್ನ ಮನ್ನಣೆ ಮಾಡೋಣ. ಆದ್ರೆ ಈಗ ಹೈದರಾಬಾದ್ ಕರ್ನಾಟಕದ ಕಥೆಗಾರರು ಅಂತಾರಲ್ಲ, ಅದು ಸ್ವಲ್ಪ ಇರಿಟೇಟ್ ಆಗುತ್ತೆ. ಸರಿ ಇಲ್ಲಿವರೆಗೆ ಕನ್ನಡ ಕಥೆಗಳ ಹೊಸ ಅಭಿವ್ಯಕ್ತಿ ಕ್ರಮಗಳ ಕುರಿತು ಸಂವಾದದಲ್ಲಿ ಭಾಗವಹಿಸಿದಂಥ ಅಮರೇಶ್ ನುಗಡೋಣಿ ಸರ್ ಅವರಿಗೆ, ಮುದಿರಾಜ್ ಬಾಣದವರಿಗೆ, ಅನಿಲ್ ಗುನ್ನಾಪುರ, ಮಾಂತೇಶ್ ಪಾಟೀಲ್ ಅವರಿಗೆ ವಿಶ್ವವಿದ್ಯಾಲಯದ ವತಿಯಿಂದ ಹಾಗೂ ಅಧ್ಯಯನ ಸಂಸ್ಥೆ ವತಿಯಿಂದ ಹಾಗೂ ತಮ್ಮೆಲ್ಲರ ವತಿಯಿಂದ ನನ್ನ ವತಿಯಿಂದ ವಂದನೆಗಳ ಅರ್ಪಿಸಿ ಈ ಕಾರ್ಯಕ್ರಮ ಸಂವಾದವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೆ.